ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಓಕೆ, ಇಂದು ನಾವು ಒಂದು ಮೆಂಟಲಿಟಿ ಟಾಪಿಕ್, ಮಾನಸಿಕ ಸಾಮರ್ಥ್ಯದ ಒಂದು ಕ್ಲಾಸ್ 3 ಟಾಪಿಕನ್ನು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ನಾವು ಆಲ್ರೆಡಿ ಒಂದು ಕ್ಲಾಸ್ 1 ಅಂತ ಬಂದಾಗ ಏನೋ ಒಂದು ಶೇಕ್ ಹ್ಯಾಂಡ್ಸ್, ಹಸ್ತಲಾಘವಗಳ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ನಂತರ ಕ್ಲಾಸ್ 2 ಅಂತ ಬಂದಾಗ ನಮಗೆ ಈ ಒಂದು ಶೇಪ್ಸ್ಗಳಲ್ಲಿ ನಾನು 5 ವಿಧ ಅಂತ ಹೇಳಿದ್ದೆ. ಶೇಪ್ಸಲ್ಲಿ ಮೊದಲನೇದಾಗಿ ನಾವು ಯಾವ್ದು ನೋಡ್ತಾ ಬಂದ್ವಿ? ಮೊದಲನೇದು ಸ್ಕ್ವಯರ್ಸನ್ನು ನೋಡ್ತಾ ಬಂದ್ವಿ. ಓಕೆ, ಸ್ಕ್ವಯರ್ಗಳನ್ನು ನೋಡ್ತಾ ಬಂದಾಗ ಅದರಲ್ಲಿ ಜಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಸ್ಕ್ವಯರಲ್ಲಿ ಈಗ ಸದ್ಯಕ್ಕೆ ಪಾರ್ಟ್ 1 ಅಷ್ಟೇ ನಾನು ತಿಳಿಸ್ಕೊಟ್ಟಿರೋದು. ಒಂದೇ ಸಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸ್ಕ್ವಯರ್ ಆದಮೇಲೆ ಇಂದು ನಾವು ಒಂದು ಟ್ರಯಾಂಗಲನ್ನು ನೋಡ್ತಾ ಬರೋಣ, ತ್ರಿಭುಜಗಳನ್ನು ನೋಡ್ತಾ ಬರೋಣ. ತ್ರಿಭುಜಗಳ ಪಾರ್ಟ್ 1 ಮೆಥಡ್ 3 ತಿಳಿಸ್ಕೊಡ್ತೀನಿ. ಇದರಷ್ಟು ಸ್ಕ್ವಯರಲ್ಲಿ ಪಾರ್ಟ್ 1 ಮೆಥಡ್ 3 ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೆಕೆಂಡ್ ವಿಡಿಯೋ ಅಂದರೆ ಕ್ಲಾಸ್ 2 ವಿಡಿಯೋವನ್ನು ನೋಡ್ಕೊಳ್ತಾ ಆಮೇಲೆ ಮುಂದುವರಿತಾ ಬರಬೇಕಾಗುತ್ತೆ ಸ್ನೇಹಿತರೆ. ನಂತರ ಹಸ್ತಲಾಘವ ವಿಡಿಯೋ ಸಹ ಮಾಡಿದ್ದೀವಿ, ಅದನ್ನು ಸಹ ನೀವು ನೋಡ್ಕೊಂಡು ಬರಬೇಕಾಗುತ್ತೆ. ನಂತರ ತ್ರಿಭುಜಗಳು, ಯಾಕಂದರೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, ಆ ಕನೆಕ್ಷನ್ ಕೊಡ್ತಾ ಬರ್ತೀನಿ, ಹಾಗಾಗಿ ಅದು ತುಂಬ ಯೂಸ್ಫುಲ್ ಆಗ್ತಾ ಬರುತ್ತೆ. ಓಕೆ, ಇದರಲ್ಲಿ ಪಾರ್ಟ್ 3 ಅಂದರೆ ನಮಗೆ ಒಂದು ಪಾರ್ಟ್ 1 ಜಸ್ಟ್ 3 ಥರ ವೆರೈಟಿ ಇರುವಂತಹ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮೆಥಡ್ 1, ಮೆಥಡ್ 2, ಮೆಥಡ್ 3 ಅಂತ. ಇನ್ನು ತ್ರಿಭುಜಗಳಲ್ಲೂ ಅಷ್ಟೇ 3 ಮೆಥಡ್ಗಳನ್ನು ಇವತ್ತು ಬೇಸಿಕ್ಕಾಗಿ ಕಾಮನ್ ಸೆನ್ಸ್ ಆಗಿರುವಂಥದ್ದು ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೆಕ್ಸ್ಟಿನ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಆಯತವನ್ನು ನೋಡ್ತಾ ಬರೋಣ. ನಂತರ ಸ್ಕ್ವಯರ್ 2 ಮತ್ತು ತ್ರಿಭುಜ 2 ಮತ್ತು ನಮಗೆ ಆಯತಕಾರದ್ದು ಸೆಕೆಂಡ್ ವಿಡಿಯೋಗಳನ್ನು ನೋಡ್ತಾ ಬರೋಣ ಸ್ನೇಹಿತರೆ. ಸ್ಟಾರ್ಟಿಂಗ್ ನಮಗೇನೆಂದರೆ PCPSC ತುಂಬ ಸಿಂಪಲ್ ಆಗಿರೋದನ್ನೇ ಕೇಳ್ತಾ ಬರ್ತಾನೆ, ಅವುಗಳನ್ನ ತಿಳಿಸ್ಕೊಡ್ತಾ ಬರ್ತೀನಿ. ನೆಕ್ಸ್ಟ್ ಲೆವೆಲಿಗೆ ಹೋದಾಗ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ ಅದನ್ನು ಪಾರ್ಟ್ 2 ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ ಇಂದು ನಮ್ಮ ಈ ಒಂದು ಸೆಕೆಂಡ್ ಟಾಪಿಕನ್ನು ನಾವು ತ್ರಿಭುಜವನ್ನು ಚೂಸ್ ಮಾಡಿದ್ದೀನಿ. ಶೇಪ್ಸ್ ಅಂತ ಬಂದಾಗ ಅದರಲ್ಲಿ 2ನೇ ಟಾಪಿಕ್ಕು ತ್ರಿಭುಜವನ್ನು ಶುರು ಮಾಡ್ತಾ ಬರೋಣ ಸ್ನೇಹಿತರೆ. ಹಾಗಾದರೆ ಇಂದಿನ ಒಂದು ಮೊದಲನೇ ಪ್ರಶ್ನೆ ನಾವು ನೋಡ್ತಾ ಬರೋಣ. ಎಲ್ರಿಗೂ ಗೊತ್ತು, ಒಂದು ಟ್ರಯಾಂಗಲ್ ಅಂತ ಬಂದಾಗ ತುಂಬ ಸಿಂಪಲಾಗಿ ಹೇಳ್ತಾ ಬರ್ತೀನಿ. ಒಂದು ಟ್ರಯಾಂಗಲ್ ಅಂದರೆ ಇದಾಗಿರುತ್ತೆ, ಒಂದು ತ್ರಿಭುಜ ಅಂತ ನಾವು ಇದನ್ನು ಕರಿತಾ ಬರ್ತೀವಿ ಸ್ನೇಹಿತರೆ. ಇದರಲ್ಲಿ ಎಷ್ಟು ತ್ರಿಭುಜಗಳಿದೆ? ಸಿಂಪಲು, ಜಸ್ಟ್ ಒಂದೇ ಒಂದು ತ್ರಿಭುಜ, ಇದೊಂದೇ ತ್ರಿಭುಜ ಇದರಲ್ಲಿರೋದು. ಅದೇ ರೀತಿ ಬೇರೆ ಬೇರೆ ಥರ ತುಂಬ ತ್ರಿಭುಜಗಳಿರೋದನ್ನ ಕೊಟ್ಬಿಟ್ಟು ಎಷ್ಟು ತ್ರಿಭುಜಗಳು ಅಂದರೆ ಈ ಕೆಳಗೆ ಕಾಣುತ್ತಿರುವಂತಹ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಇಲ್ಲಿ ನೋಡ್ತಾ ಬರೋಣ. ಈಗ ಆಲ್ರೆಡಿ ಇದು ಒಂದು ತ್ರಿಭುಜ ಅಂತ ಬಂದಾಗ ಇಲ್ಲಿ ಸುಮ್ಮನೆ ಕಾಮನ್ ಆಗಿ ನೋಡ್ತಾ ಬಂದ್ರೂ ಯೂಶಲಾಗಿ ಬೇಸಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡೋರು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇಲ್ಲಿ ಒಂದಿದೆ, ಇದೊಂದು ತ್ರಿಭುಜ ಆಯಿತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀರಾ. ಓಕೆ, ಸಿಂಪಲ್ ಆಗಿ. ನಂತರ ಇನ್ನೊಂದು ಯಾವುದು ಇಲ್ಲಿ ಕಾಣ್ತಾ ಇದೆ, ಇಲ್ಲಿಂದ ಹೋಗಿ ಹಿಂಗೊಂದು ತ್ರಿಭುಜ ಅಂತ ನಿಮಗೆ ಗೊತ್ತಾಗುತ್ತೆ, 2 ಅಂತ ಆಯಿತು. ಹಾಗಾದರೆ ಇನ್ನೊಂದಿದೆ ಎಲ್ಲಿ, ಇದು ಮೈನ್ ಸೋರ್ಸ್ ಯಾವುದಿದೆ? ಇಲ್ಲಿದೆ, ದೊಡ್ಡದಿರೋದು. ಓಕೆ, ಇದು 3 ತ್ರಿಭುಜ ಅಂತ ಕಾಮನಾಗೆ ಥಿಂಕ್ ಮಾಡಿಬಿಟ್ಟು 3 ಅಂತ ಬರೆದು ಬಿಡ್ತೀರಾ. ಬಟ್ ಇದು ಎಲ್ಲ ಒಂದು ಟ್ರಯಾಂಗಲ್ ಪ್ರಾಬ್ಲಮ್ಗಳಿಗೂ ಅಪ್ಲೈ ಆಗುತ್ತೆ, ಬಟ್ ನಿಮಗೆ ಟೈಮ್ ಕಿಲ್ಲಿಂಗ್ ಆಗುತ್ತೆ. ಮೆಂಟಲಿಬಿಟಿ ಅಂತ ಬಂದ ತಕ್ಷಣವೇ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ಮಾತ್ರ ನೀವು ಕ್ಲಿಕ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಒಂದು ಅಗ್ನಿವೀರ್ ಪೋಸ್ಟಿಗೆ ಓದ್ತಾ ಇದ್ದೀರಾ, ಮತ್ತು ಒಂದು ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ಒಂದು ಬೀಟ್ ಫಾರೆಸ್ಟರ್ ಅಂತ ಏನು ಕರಿತೀವಿ, ಅದಕ್ಕೆ ಓದ್ತಾ ಇದ್ದೀರಾ, ಅವರಿಗೆಲ್ಲ ಟೈಮ್ ತುಂಬ ಕಡಿಮೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಆ ರೀತಿ ನೀವು ಸಾಲ್ವ್ ಮಾಡ್ತಾ ಕೂರಕ್ಕಲ್ಲ. ಇವನ್ PSI ಮತ್ತು PCಲೂ ಅಷ್ಟೇ, ನಿಮಗೆ ಕೆಲವೊಮ್ಮೆ ಏನೋ ಪ್ರಶ್ನೆ ಪತ್ರಿಕೆ ಬೇರೆ ಒಂದು ಸಬ್ಜೆಕ್ಟ್ ವೈಸ್ ಈಸಿ ಇತ್ತಂದರೆ ಮೆಂಟಲಿಬಿಟಿ ಟೈಮ್ ಸಿಗುತ್ತೆ. ಬಟ್ ಪ್ರಶ್ನೆಗಳು ಸ್ಟೇಟ್ಮೆಂಟ್ ವೈಸ್ ಕೊಟ್ಬಿಟ್ಟು ಮೆಂಟಲಿಬಿಟಿನೂ ಜಾಸ್ತಿ ಇತ್ತಂದರೆ ತುಂಬ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು 402 ಪರೀಕ್ಷೆ ಥರ ಕೊಟ್ಟಾಗ ಎಲ್ಲನೂ ಸಹ ನಮಗೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾವ ರೀತಿಯೂ ಮಾಡೋಕ್ಕಾಗಲ್ಲ, ಅಲ್ಲೋಲ ಕಲ್ಲೋಲ ರೀತಿಯಲ್ಲಿ ನಾವು ಅಲ್ಲಿ ಸೃಷ್ಟಿ ಹಾಕೋಗ್ಬಿಡುತ್ತೆ. ತುಂಬ ಈಸಿ ಇರುತ್ತೆ ಮೆಂಟಲಿಬಿಟಿ, ಬಟ್ ಜಾಸ್ತಿ ಕ್ವಶನ್ ಕೊಟ್ಟಾಗ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಿದ್ದರೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಹಾಗಾಗಿ ಮೆಂಟಲಿಬಿಟಿ ಪರ್ಫೆಕ್ಟ್ ಆಗೋರು ಒಂದು ಟೈಮ್ ಕಿಲ್ಲಿಂಗನ್ನು ಮಾಡ್ಕೊಳ್ತಾ ಬರಬಾರ್ದು, ತುಂಬ ಸುಲಭವಾಗಿ ಮೆಂಟಲಿಬಿಟಿಯನ್ನು ಸಾಲ್ವ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಯಾರೆಲ್ಲ ಯಾವ ಪೋಸ್ಟಿಗೆ ಓದ್ತಾ ಇರಿ, ನನ್ನ ಉದ್ದೇಶ ಎಲ್ರಿಗೂ ಸಹ ಅರ್ಥ ಆಗಬೇಕು, ಆ ರೀತಿ ಬೇಸಿಕ್ಕಿಂದ ತಿಳಿಸ್ಕೊಡೋದು ನನ್ನ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಇಲ್ಲಿ ಈ ರೀತಿ ನೀವು ಬೇಸಿಕ್ಕಾಗಿ 1 2 3 ಅಂತ ನೀವು ಈಗ ಫೈಂಡ್ ಔಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇನ್ನು ನಾವು ಲಾಜಿಕ್ಕಾಗಿ ಇದನ್ನು ಓದೋದಾದ್ರೆ ಇದನ್ನು ಸಿಂಪಲಾಗಿ ಕೊಟ್ಟಾಗ ಈ ರೀತಿ ಫೈಂಡ್ ಔಟ್ ಮಾಡೋದು ತುಂಬ ಸುಲಭ, ಈ ರೀತಿಯೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಬಟ್ ಲಾಜಿಕ್ಕಾಗಿ ಕೊಟ್ಟಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು? ಓಕೆ, ಲಾಜಿಕ್ಕಾಗಿ ಕೊಟ್ಟಾಗ ನೋಡಿ, ನಾನು ಇಲ್ಲಿ 2 ಪದಗಳನ್ನು ಹೇಳ್ತೀನಿ. ಒಂದನೇ ಪದ ಬೇಸ್ ಲೈನ್ ಅಂತ ಬಳಸ್ತೀನಿ, ಇಂಗ್ಲೀಷಲ್ಲೇ ತಿಳ್ಕೊಬೇಕು ಇದನ್ನು. ಬೇಸ್ ಲೈನ್ ಅಂತ ಬಳಸ್ತೀನಿ. ಇನ್ನೊಂದು ರೀಜನ್ ಅಂತ ಬಳಸ್ತೀನಿ, ರೀಜನ್ ಯಾವ ವಲಯ, ಬೇಸ್ ಲೈನ್ ಅಂತ ಬಳಸ್ತೀನಿ. ಬೇಸ್ ಲೈನ್ ಅಂದರೆ ಯಾವುದು ಗೊತ್ತಾ? ಇಲ್ಲಿದೆ ನೋಡಿ, ಇದು ಬೇಸ್ ಲೈನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಇದು ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಬೇಸ್ ಲೈನ್ ಅಂತ. ಮತ್ತು ಇದು ಒಂದು ದೊಡ್ಡದು ಬಂದುಬಿಟ್ಟು ಯಾವುದಾದ್ರೂ ಒಂದು ಡಿವೈಡ್ ಮಾಡಿರುತ್ತಲ್ಲ ಬೇಸ್ ಲೈನ, ಅದನ್ನು ನಾವು ರೀಜನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಒಂದು ನಮಗೆ ಸೆಂಟ್ರಲ್ಲಿ ಬಂದಿದೆ. ಹಾಗಾದರೆ ಇದನ್ನು ಒಂದೇ ತ್ರಿಭುಜವನ್ನು 2 ಯಾವ ಡಿವೈಡ್ ಮಾಡಿದೆಯಲ್ಲ ಅದನ್ನು ನಾವು ರೀಜನ್ ಅಂತ ಕರಿತಾ ಬರ್ತೀವಿ. ಕೆಳಗಡೆ ಇರೋದನ್ನ ಬೇಸ್ ಲೈನ್ ಅಂತ ಕರಿತಾ ಬರ್ತೀವಿ. ಇಷ್ಟು ಮಾಹಿತಿನ ತಿಳ್ಕೊಂಡ್ಬಿಟ್ರೆ ನಿಮಗಿದು ಕ್ಲಾರಿಟಿ ಸಿಕ್ಬಿಡುತ್ತೆ, ಎಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ ಬೇಸ್ ಲೈನು ಇದೆಯಲ್ಲ, ಎಷ್ಟು ಬೇಸ್ ಲೈನ್ ಇದೆ ಅಂತ ಥಿಂಕ್ ಮಾಡ್ಬೇಕು. ನೋಡಿ, ಇದು ಆಲ್ರೆಡಿ ಡಿವೈಡ್ ಆಗಿರೋದ್ರಿಂದ ಇದೊಂದೇ ಬೇಸ್ ಲೈನ್ ಅಂತ ನೀವು ಕನ್ಸಿಡರ್ ಮಾಡಬಾರ್ದು. ಇಲ್ಲಿಂದ ಒಂದು ಬೇಸ್ ಲೈನು ಇಲ್ಲೇವರೆಗೂ ಇದೆ, ಇಲ್ಲೇವರೆಗೂ ಒಂದು ಬೇಸ್ ಲೈನ್ ಇದೆ ಅಂತ ಬರೆದಿಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಬೇಸ್ ಲೈನ್ ಇದೆ. ನೋಡಿ, ನಾನು ಹೇಳೋದು ಜಾಸ್ತಿ ಹೊತ್ತಾಗ್ತಿದೆ, ಬಟ್ ವಿತಿನ್ 5 ಸೆಕೆಂಡಲ್ಲಿ ನಿಮಗೆ ಇದು ಉತ್ತರ ಸಿಕ್ಬಿಡುತ್ತೆ. ಆ ರೀತಿ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಇಲ್ಲಿಂದ
ಇಲ್ಲಿಂದ ಒಂದು, ನಂತರ ಇಲ್ಲಿಂದ ಒಂದಾಗುತ್ತೆ. ಟೋಟಲ್ ಎಷ್ಟಾಯಿತು? 1 ಮತ್ತು 1 2 ಆಯಿತು. ಹಾಗಾದರೆ ಇಲ್ಲಿ ನಮಗೆ 1 + 2 ಮಾಡಿಬಿಟ್ರೆ ಅದೇ ಉತ್ತರ ಆಗಿರ್ತದೆ ಸ್ನೇಹಿತರೆ. 3 ಅಷ್ಟೇ ಇಲ್ಲಿ ನಿಮಗೆ ಸಿಗೋದು. ಇದನ್ನು ಮುಂದಿನ ಪ್ರಾಬ್ಲಮ್ಗಳಲ್ಲೂ ತಿಳಿಸ್ಕೊಡಿ. ಇದು ಬೇಸಿಕ್ ಮೆಥಡ್ 1, ತುಂಬ ಸುಲಭವಾಗಿರುವಂಥ ಮೆಥಡ್ 1. ನೆಕ್ಸ್ಟ್ ಮೆಥಡ್ 2, ಮೆಥಡ್ 3 ತುಂಬ ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಬರ್ತೀನಿ. ಓಕೆ, ಇಲ್ಲಿ ಬಂತಾಯಿತು. ಹಾಗಾದ್ರೆ ನಿಮ್ಗೆ ಆಗಲೇ ಹೇಳ್ಸಿದ್ರಿ 1 2 ಮತ್ತು ದೊಡ್ಡದೊಂದಿದೆ ಅಂತ ತಿಳ್ಕೊಂಡ್ರಿ. ಅದನ್ನು ಸಹ ನಮಗೆ ಸಿಕ್ಕಿದ್ದೆ 3. ಸೊ ಈ ರೀತಿಯೂ ಮಾಡಿದ್ರು 3 ಸಿಗುತ್ತೆ, ಆ ರೀತಿ ಮಾಡಿದ್ರು ಸಹ ನಿಮಗೆ 3 ಸಿಗುತ್ತೆ ಸ್ನೇಹಿತರೆ. ಇದು ಬೇಸಿಕ್ ಆಗಿರೋದು. ಇನ್ನು ಮುಂದಿನ ಪ್ರಾಬ್ಲಮ್ ನೋಡ್ತಾ ಬರೋಣ. ಓಕೆ, ಇದಕ್ಕೆ ಸರಿ ಉತ್ತರ ಏನು? 3 ಆಗಿರುತ್ತೆ. ಎಸ್, ಎರಡನೇ ಪ್ರಾಬ್ಲಮ್. ಇದು ಪ್ರಶ್ನೆ ಆಗಿದೆ. ಇದು ಒಂದು ಪಿ ಸಿಯಲ್ಲಿ ಆಲ್ರೆಡಿ ಇದನ್ನು ಪ್ರಶ್ನೆ ಕೇಳಿದ್ದೇನೆ. ಇದರಲ್ಲಿ ಎಷ್ಟು ತ್ರಿಭುಜಗಳು? ಇದೊಂದು ಪಿ ಸಿ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನಾನು ಬೇಸಿಕ್ಕು ತುಂಬ ಸಿಂಪಲ್ ಆಗಿರೋದನ್ನ ಹೇಳ್ತೀನಿ. ಆಮೇಲೆ PCPS, FD SDಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೇ ಮತ್ತು SSC ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೇ ನಾನು ತೊಗೊಂಡು ತುಂಬ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ನಿಮಗೆ. ಓಕೆ, ನಿಮ್ಗೆ ಆಲ್ರೆಡಿ ಮೊದಲೇ ಒಂದು ಪ್ರಾಬ್ಲಮ್ಮು ಕಾನ್ಸೆಪ್ಟ್ ಅರ್ಥ ಆಗಿದೆ, ನೀವು ಇಷ್ಟೊತ್ತಿಗೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ವಿತಿನ್ 5 ಸೆಕೆಂಡಲ್ಲಿ 100% ಉತ್ತರ ಸಿಕ್ಬಿಡುತ್ತೆ. ತುಂಬ ಸಿಂಪಲ್, ಶಾರ್ಪ್ ಇರಬೇಕು. ನಾವು ಮೆಂಟಾಲಿಟಿ ಮಾಡ್ತಾ ಇದೀವಿ ಅಂದರೆ ತುಂಬ ಶಾರ್ಪ್ ಇರಬೇಕು ಸ್ನೇಹಿತರೆ. ಭಯ ಬೇಡ. ಅಬ್ದಿ ಅಕಾಡೆಮಿ ಇರೋವರೆಗೂ ಮೆಂಟಾಲಿಟಿ ಭಯ ಬೇಡ. ಇನ್ನು ಮುಂದೆ ಎಲ್ಲ ಟಾಪಿಕ್ಕು ಕಾನ್ಸೆಪ್ಟ್ ವೈಸೇ ಮಾಡ್ಕೊಡ್ತೀನಿ. ಯಾರು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೆಂಟಾಲಿಟಿ ನಮ್ಮನ್ನು ಎದುರಿಸೋದಲ್ಲ, ನಾವೇ ಮೆಂಟಾಲಿಟಿ ಎದುರಿಸೋದಕ್ಕೆ ರೆಡಿ ಆಗಿರ್ಬೇಕು ಸ್ನೇಹಿತರೆ. ಓಕೆ, ಹಾಗಾದರೆ ಈಗ ಬೇಸ್ ಲೈನ್ ಅಂತ ಬಂದಾಗ ನಮಗೆ ಇಲ್ಲಿ ತೊಗೊಳ್ತಾ ಬರೋಣ. ಎಷ್ಟಿದೆ? ಮೊದಲು ನಿಮಗೆ ಟ್ರಯಾಂಗಲ್ ಕೊಟ್ಟಿದ್ದಾರಂದರೆ ನಿಮ್ಮ ಮೈಂಡಿಗೆ ಬಂದುಬಿಡಬೇಕು ಬೇಸ್ ಲೈನನ್ನು ಎಷ್ಟಿದೆ ನೋಡ್ಕೊಬಿಡ್ಬೇಕಪ್ಪ ಅಂತ. ಇಲ್ಲಿ ಬೇಸ್ ಲೈನ್ ಇದೆ. ಹಾಗಾದರೆ ರೀಜನ್ ಎಷ್ಟಿದೆ ನೋಡ್ಕೋಬೇಕು. ರೀಜನ್ ಎಷ್ಟಿದೆ? ಇಲ್ಲಿಂದ ಒಂದು ಬೇಸ್ ಲೈನನ್ನು ಇದು ಡಿವೈಡ್ ಮಾಡಿದೆ. ಎಷ್ಟಾಯಿತು? 1 ಆಯಿತು. ಮತ್ತು ಇನ್ನೊಂದು ಯಾವುದೋ ಒಂದು ರೀಜನ್ ಲೈನ್ ಬಂದಿದೆ. ಇಲ್ಲಿಂದ ಇಲ್ಲಿಗೆ ಒಂದು ಡಿವೈಡ್ ಆಗಿದೆ, 2 ಆಯಿತು. ಮತ್ತೆ ಇಲ್ಲಿಂದ ಬಂತು, ಇಲ್ಲಿಂದ ಇಲ್ಲಿಗೆ ಡಿವೈಡ್ ಆಗಿದೆ, ಮತ್ತೆ 3 ಆಯಿತು. ಸೊ ಹಾಗಾದರೆ ಈಗ ನಾವು ಟೋಟಲ್ ಮಾಡ್ತಾ ಬರೋಣ. 1 + 2 + 3 ಆಯಿತು. ಓಕೆ, ಎಷ್ಟಾಯಿತು? 3 2 5, 5 1 6. ಓಕೆ, ಇಲ್ಲಿ ಸರಿ ಉತ್ತರ ಆರೇನಾ? ಎಸ್, 100% ಆರೇ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ. ಇಷ್ಟೇ ಸಿಂಪಲ್ಲು, ಜಾಸ್ತಿ ತೊಗೋಬಾರ್ದು. 1 2 3 ನಿಮ್ಗೆ ಆಲ್ರೆಡಿ ಡಯಾಗ್ರಾಮ್ ಬಂದ ತಕ್ಷಣ 3 ಇದೆ ಅಂತ ಬಂದ 3 2 6 ಅಂತ ಹಾಕೊಂಡ್ಬಿಡ್ಬೇಕು. ಅಥವಾ 3 2 + 1 ಅಂತ ಹಾಕೊಂಡಾಗ 6 ಅಂತಲೂ ಸಹ ನಿಮಗೆ ಸಿಕ್ಬಿಡುತ್ತೆ. ಯಾಕಂದರೆ ಇದನ್ನು 3 × 2 ಅಂತ ಹಾಕೊಂಡ್ಬಿಟ್ರೆ 6 ಸಿಕ್ಬಿಡುತ್ತೆ ಸ್ನೇಹಿತರೆ. ಬಟ್ ನೀವು ಈ ರೀತಿಯೇ ಮಾಡ್ಕೊಳ್ತಾ ಹೋಗಬೇಕು. ರೀಸನ್ನ ಡಿವೈಡ್ ಮಾಡ್ತಾ ಬಂದು ಅದನ್ನು ಪ್ಲಸ್ ಮಾಡ್ತಾ ಬರಬೇಕು. ಇಲ್ಲಿ ಪ್ಲಸ್ ಅನ್ನೋದು ಇಂಪಾರ್ಟೆಂಟು, ತುಂಬ ಕೇರ್ಫುಲ್ಲಾಗಿ ಗಮನಿಸಬೇಕು. ಎಲ್ಲಿ ಇಂಟು ಬಳಸಬೇಕು, ಎಲ್ಲಿ ಪ್ಲಸ್ ಬಳಸಬೇಕು. ಇವನ್ನ ನೀವು ಸ್ಕ್ವೇರ್ ಶೇಪ್ಸ್ಗಳಲ್ಲಿ ತುಂಬ ಕೇರ್ಫುಲ್ಲಾಗಿ, ಚೌಕಾಕಾರ ಆಗಿರ್ಬೋದು, ತ್ರಿಭುಜ ಆಗಿರ್ಬೋದು, ಆಯತಾಕಾರ ಆಗಿರ್ಬೋದು, ಅವನ್ನೆಲ್ಲನೂ ಸಹ ತಿಳ್ಕೊಂಡಿರಬೇಕು. ಅದು ಇಂಪಾರ್ಟೆಂಟು. ಟ್ರಿಕ್ ಒಂದೇ ನೆನಪಿಡೋದಲ್ಲ, ಇಂಥ ಅಂಶಗಳನ್ನು ಸಹ ನೀವು ಗಮನಿಸಬೇಕು. ಅಲ್ಲಿ ಎಕ್ಸಾಮ್ನಲ್ಲಿ ನೀವು ತುಂಬ ಸಲ ರಿವಿಷನ್ ಮಾಡ್ಕೊಳ್ತಾ ಹೋದರೆ ಇವನ್ನೂ ಸಹ ಕನ್ಫ್ಯೂಷನ್ ಆಗ್ತಾವೆ. ಆದಷ್ಟು ನೀವು ಯಾವುದೇ ಟ್ರಿಕ್ಸ್ ಇಟ್ಕೊಳ್ಳಿ, ಅದನ್ನು ಸಹ ಅಷ್ಟೇ ಬಾರಿ ರಿವಿಷನ್ ಮಾಡ್ಕೊಳ್ತಾ ಹೋಗಿರಬೇಕು ಸ್ನೇಹಿತರೆ. ಓಕೆ, ಇಷ್ಟೇ ಸಿಂಪಲ್ ನೋಡಿ, ಆರೇ ಇರೋದು ಇದರಲ್ಲಿ. ಇದ್ರ ಬಗ್ಗೆ ನಿಮಗೆ ಮ್ಯಾಟ್ರೇ ಅಲ್ಲ, ತುಂಬ ಸಿಂಪಲಾಗಿ ಇದನ್ನು ಫೈಂಡ್ ಔಟ್ ಮಾಡ್ತಾ ಬರ್ಬೋದು. ಇದು ಆಲ್ರೆಡಿ ಒಂದು PCಯಲ್ಲಿ ಪ್ರಶ್ನೆ ರಿಪೀಟ್ ಆಗಿದೆ, ನೆನಪಲ್ಲಿರಬೇಕು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಾಬ್ಲಮ್ ಸೇಮ್. ಇದು ಸಹ ಮೆಥಡ್ 1. ನೀವು ಥಿಂಕ್ ಮಾಡ್ಬಿಡ್ಬೇಕು, ಇದು ಮೆಥಡ್ 1ನಲ್ಲಿ ಇದೆಯಾ ಅಥವಾ ಮೆಥಡ್ 2 ಮುಂದೆ ಹೇಳ್ಕೊಡ್ತೀನಿ ಆ ರೀತಿ ಇದೆಯಾ ಅಂತ ಮೊದಲೇ ಗೆಸ್ ಮಾಡಿಬಿಟ್ರೆ ನಿಮ್ಗೆ ಈಸಿಯಾಗಿ ಒಂದು ಟೆನ್ಷನ್ ಅನ್ನೋದು ಸಾಲ್ವ್ ಆಗ್ತಾ ಬರ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೋಡ್ತಾ ಬರೋಣ. ಹಾಗಾದ್ರೆ ಈಗ ಫಸ್ಟ್ ಈ ಥರ ಬಂದಾಗ ನಮಗೆ ಇಲ್ಲಿ ನೋಡಿ, ಇಲ್ಲೂ ಈ ರೀತಿ ಡಿವೈಡ್ ಮಾಡ್ತಾ ಬರ್ತಾರೆ. ಅದು ಮುಂದಿನ ಪ್ರಾಬ್ಲಮ್ಗಳಲ್ಲಿ ಹೇಳ್ತಾ ಬರ್ತೀನಿ, ಅದು ಡಿಫ್ರೆಂಟಾಗಿ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಬಟ್ ಈ ರೀತಿ ಪ್ರಾಬ್ಲಮ್ ಎಲ್ಲೂ ನಮಗೆ ಬೇಸ್ ಲೈನ್ ಕೇವಲ ಒಂದೇ ಒಂದು ಬೇಸ್ ಲೈನ್ ಇದೆ ಅಂದರೆ ಈ ರೀತಿ ಹೋಗಬೇಕಾಗುತ್ತೆ. ಮತ್ತೆ 2 ಬೇಸ್ ಲೈನ್ ಇರ್ತವೆ, 3 ಬೇಸ್ ಲೈನ್ ಇರ್ತವೆ. ಅವನ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ನೆಕ್ಸ್ಟ್ ಮೆಥಡ್ 2 ಮೆಥಡ್ 3ಯಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇದು ಮೆಥಡ್ 1 ಇರೋದ್ರಿಂದ ಇದ್ರ ಬಗ್ಗೆ ಮಾಹಿತಿನ ನಾವು ತಿಳ್ಕೊಳ್ತಾ ಬರೋಣ. ಹಾಗಾದರೆ ಇಲ್ಲಿ ಕೇವಲ ಎಷ್ಟು? ಒಂದೇ ಒಂದು ಬೇಸ್ ಲೈನ್ ಇದೆ. ಬಟ್ ರೀಜನ್ಗಳು ತುಂಬ ಇದೆ, ತುಂಬ ರೀಜನ್ಗಳು ಇಲ್ಲಿ ಡಿವೈಡ್ ಮಾಡ್ತಾ ಬಂದಿದ್ದಾವೆ ಸ್ನೇಹಿತರೆ. ಡಿವೈಡ್ ಮಾಡೋದನ್ನೆಲ್ಲ ನೀವು ಒಂದೇ ಕಡೆ ಬರೆದಿಟ್ಕೋಬೇಕಾಗುತ್ತೆ. ಹಾಗಾದರೆ ನೋಡ್ತಾ ಬರೋಣ. ಇಲ್ಲಿ ಎಷ್ಟು? 1 ಇದೆ, ನಂತರ 2 ಇದೆ, ನಂತರ 3 ಇದೆ, 4 ಇದೆ, 5 ಇದೆ, 6 ಇದೆ, 7 8 9. ಟೋಟಲ್ 9 ರೀಸನ್ಗಳು ಇದರಲ್ಲಿ ಇದಾವೆ ಸ್ನೇಹಿತರೆ. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 1. ಪದೇ ಪದೇ ಹೇಳಲ್ಲ. ಓಕೆ, ನೀವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕಾನ್ಸೆಪ್ಟು. ನಿಮ್ಗೆ ಹಂಗೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ. ಮುಂದಿನ ಕ್ಲಾಸಲ್ಲಿ ಬೇರೆ ರೀತಿ ಏನಾದರೂ ಹೇಳಿ ಸರ್ ಅಂತ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದೆಲ್ಲ ಚಿಕ್ಕ ಮಕ್ಕಳು ಮಾಡೋಂಥದ್ದು. ಇಲ್ಲೇ ನಿಮಗೆ ಡೌಟ್ ಬರೋಲ್ಲ, ಮುಂದೆ ಪ್ರಾಬ್ಲಮ್ಗಳು ಬರ್ತವೆ. ಒಂದು ನಮಗೆ ಹೇಳಿದ್ನಲ್ಲ, ಪ್ರಾಬ್ಲಮ್ಗಳಲ್ಲಿ ನಮಗೆ ರೀಸನಿಂಗ್ ಅಂತಲೇ ಬೇರೆ ಬರುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ ಅಂತಲೇ ಬೇರೆ ಬರುತ್ತೆ. ಬೇರೆ ಬೇರೆ ಥರ ಪ್ರಾಬ್ಲಮ್ಗಳನ್ನು ನೋಡ್ತಾ ಬಂದಾಗ ಅಲ್ಲಿ ಕಷ್ಟ ಆಗುತ್ತೆ. ಅಲ್ಲಿ ನಿಮಗೆ 2-3 ಮೆಥಡಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಇದು ಸಿಂಪಲ್ ಮೆಥಡ್ ಆಗಿರುತ್ತೆ. ಓಕೆ, ಒಂದಾಯಿತು. ಈಗ ನಮಗೆ ಇಷ್ಟು ಇರೋದನ್ನ ಜಸ್ಟ್ ನೀವು ಪ್ಲಸ್ ಮಾಡಿದರೆ ಮುಗಿದೋಯ್ತು ಸ್ನೇಹಿತರೆ. ಪ್ಲಸ್ ಮಾಡ್ಕೊಳ್ತಾ ಬನ್ನಿ. 1 ಅಂತ ಬಂದಾಗ 1 2 ಎಷ್ಟಾಯಿತು? 3 ಆಯಿತು. 3 3 ಎಷ್ಟಾಯಿತು? 6 ಆಯಿತು. 6 4 ಎಷ್ಟು? 10 ಆಯಿತು. 10 5 15. 15 6 ಎಷ್ಟು? 21 ಆಯಿತು. 21 7 28 ಆಯಿತು. 28 8 ಎಷ್ಟಾಯಿತು? 36 ಆಯಿತು. 36 9 ಎಷ್ಟಾಗುತ್ತೆ?
36 9 ಅಂತ ಬಂದಾಗ ನಿಮಗೆ 5 ಆಯಿತು, ಮತ್ತು ಒಂದು ದಶಕ ಉಳಿತು 45 ಆಯಿತು ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು 45 ಆಗಿರ್ತದೆ. ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಮೆಂಟಲಿಟಿಲಿ ರೀಸನಿಂಗ್ ಅಂತ ಬಂದಾಗ ನಿಮಗೆ ಇಂಟು ಮಾಡೋದು ಗೊತ್ತಿರಬೇಕು, ಪ್ಲಸ್ ಮಾಡೋದು ಗೊತ್ತಿರಬೇಕು, ಮತ್ತು ಡಿವೈಡ್ ಮಾಡೋದು ಗೊತ್ತಿರಬೇಕು. ಬೇಸಿಕ್ಸ್ ಗೊತ್ತಿರ್ಬಿಟ್ರೆ ಅಂದರೆ ಬೇಗನೆ ಸಾಲ್ವ್ ಮಾಡ್ತೀವಿ. ನೋಡಿ, ವಿತಿನ್ 5 ಸೆಕೆಂಡಲ್ಲಿ ಇದನ್ನು ಸಹ ಸಾಲ್ವ್ ಮಾಡ್ತಾ ಬರ್ಬೋದು. ಎಂತನೇ ಆಗಲಿ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಆ ರೀತಿ ಪ್ಲಾನ್ ಮಾಡ್ಬೇಕು. ನಿಮಗೇನು ಕನ್ಫ್ಯೂಷನ್ ಆಯಿತು, 9 ಫಸ್ಟು, ಇದೊಂದು 10 ಹಾಕಿದರೆ ಮುಗಿದೋಯ್ತು. ಅವಾಗ ನಿಮಗೆ ದೊಡ್ಡ ದೊಡ್ಡ ಅಂಕಿಗಳೆಲ್ಲ ಕನ್ಫ್ಯೂಷನ್ ಆಗೋದಿಲ್ಲ. 10 ಆಯಿತಾ, ಮತ್ತು 8 2 ಸೇರಿಸ್ಕೊಬರ್ಬೇಕಾಗುತ್ತೆ, 20 ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ನಮಗೆ 7 3 ಸೇರಿಸ್ಕೋಬೇಕು, 30 ಆಯಿತು. ಓಕೆ, ಆ ರೀತಿ ಪ್ಲಾನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. 6 4 ಸೇರಿಸಿದ್ರೆ ಮತ್ತೆ 40 ಆಯಿತು, 5 ಉಳಿತು. ಈ ರೀತಿಯೂ ಸಹ ನೀವು ಮ್ಯಾಚ್ ಆಫ್ ಮಾಡ್ತಾ ಬರಬೇಕಲ್ವಾ. ಕನ್ಫ್ಯೂಷನ್ ಆಯ್ತು ಅಂದರೆ ಲೆಕ್ಕದಲ್ಲಿ ನಾವು ಸ್ವಲ್ಪ ಡಲ್ ಇದೀವಿ ಸರ್, ಅದನ್ನು ಕಷ್ಟ ಆಗುತ್ತೆ ಸರ್ ಅನ್ನೋದಾದರೆ ನೀವು ಈ ಥರ ದೊಡ್ಡ ಅಂಕಿ ಕೊಟ್ಟಾಗ ಫಸ್ಟ್ನೇದು ಲಾಸ್ಟ್ನೇದು ನೀವು ಇದು ಮಾಡ್ತಾ ಬರಬೇಕು. ಮತ್ತು ಇಲ್ಲಿಂದ ಇದನ್ನು ತೊಗೋಬೇಕು, ಇಲ್ಲಿಂದ ತೊಗೊಳ್ತಾ ಬಂದರೆ ಎಲ್ಲನೂ 0 0 ಸಿಗ್ತಾ ಬರುತ್ತೆ. ನಿಮ್ಗೆ ಈಸಿಯಾಗಿ ಆಡಪ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಈ ರೀತಿಯೂ ಸಹ ನೀವು ಪ್ಲಾನ್ ಮಾಡ್ಕೊಳ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ನೋಡ್ತಾ ಬರೋಣ. ಇದಕ್ಕೆ ಸರಿ ಉತ್ತರ ಬಂದು 45 ಆಗಿರುತ್ತೆ. ಎಸ್, ಈಗ ಮೆಥಡ್ 2 ಬರ್ತರೋಣ. ಇದು ಬಿಸಿ ಪ್ರಶ್ನೆ. ಇಷ್ಟೊತ್ತು ಕಲ್ತಿದ್ದು ನಾವು ಜಸ್ಟ್ ಅದಕ್ಕೆ ಒಂದು ಸೂಕ್ತವಾದಂತಹ ಮಾಹಿತಿನ ತಿಳ್ಕೊಳ್ತಾ ಬಂದು ಈ ರೀತಿ ಪ್ರಶ್ನೆಗಳಿಗೆ ನಾವು ಉತ್ತರ ಮಾಡೋದು ಕಲ್ತ್ಬಿಟ್ಟಂದರೆ ನೀವು ಟ್ರಯಾಂಗಲಲ್ಲಿ ಪರ್ಫೆಕ್ಟ್ ಆದ್ರಿ ಅಂತ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಈ ರೀತಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮಗೆ ಮೊದಲು ಏನು ನೋಡಬೇಕಂತ ಹೇಳಿದೆ, ಟಾಪಿಕ್ ಬಂದ್ಬಿಡಬೇಕು, ಬೇಸ್ ಲೈನ್ ನೋಡಬೇಕಂತ ಹೇಳಿದ್ದೀನಿ ಸ್ನೇಹಿತರೆ. ಬೇಸ್ ಲೈನ್ ಒಂದಿದೆ, ಇನ್ನು ಬೇರೆ ಎಲ್ಲಾದರೂ ಬೇಸ್ ಲೈನ್ ಇದೆಯಾ? ಈ ಥರ ಅಡ್ಡ ಬಂತಂದರೆ ಬೇಸ್ ಲೈನ್ ಆಗಿರ್ತದೆ ಸ್ನೇಹಿತರು. ಓಕೆ, 2 ಬೇಸ್ ಲೈನ್ ಆಯ್ತು. ಇಲ್ಲಿ ನಮಗೆ ಟೋಟಲ್ 2 ಬೇಸ್ ಲೈನನ್ನು ನೋಡ್ತಾ ಬಂದ್ವಿ. ಹಾಗಾದ್ರೆ ಅದೇ ರೀತಿಯೇ ಮಾಡಬೇಕಾ ಸರ್, ಇದನ್ನು ಲಾಸ್ಟ್ ಪ್ರಾಬ್ಲಮ್ ಅಂತ ನಾವು ನೋಡ್ತಾ ಬರೋಣ. ಹಾಗಾದರೆ ಒಂದು ಬೇಸ್ ಲೈನ್ ಅಂದರೆ ಸಿಂಪಲ್, ಇಲ್ಲಿಂದ ಇಲ್ಲಿಗೆ ಒಂದು ರೀಸನ್ ಅಂತ ಬರ್ಕೋಬೇಕಾಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 1 2 ಮತ್ತು 3 4 ಆಯಿತು ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರೋವಂಥದ್ದು. ನಂತರ ಇದು ಸಹ ಬೇಸ್ ಲೈನ್ ಇದೆ, ಇಲ್ಲೂ ಸಹ ಅಷ್ಟೇ ರೀಸನ್ನು 5 6 7 8 ಅಂತ ಬರೆದಿಟ್ಕೊಂಡ್ಬಿಟ್ರೆ ನಿಮ್ಮ ಉತ್ತರ ತಪ್ಪಾಗ್ಬಿಡುತ್ತೆ ಸ್ನೇಹಿತರೆ. ಓಕೆ, ಇದಿರಲಿ ನಿಮಗೆ ಗೊತ್ತಾಗಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಈ ಥರ ಕೊಟ್ಟಾಗ ನೀವು 5 6 7 8 ಅಂತ ಉತ್ತರ ಹಾಕೋಂಗಿಲ್ಲ. ಈ ರೀತಿ ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಯಾಕಂದರೆ ಇಲ್ಲಿ 4 ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 5 6 7 8 ಹಾಕೊಂತ ಹೋದರೆ ಪ್ರಾಬ್ಲಮ್ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಇದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಬರೆದಿದ್ದು. ಓಕೆ, ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೊಡ್ದು. ಯಾಕಂದರೆ ಈ ರೀತಿ ನಾನು ನಿಮ್ಗೆ ಹೇಳ್ಕೊಟ್ಟಾಗ ನಿಮಗೆ ಎಕ್ಸಾಮಲ್ಲೂ ಸರ್ ರೀತಿ ಹೇಳಿದ್ರಲ್ಲ, ಈ ರೀತಿ ಕನ್ಸಿಡರ್ ಮಾಡಬಾರ್ದಲ್ಲ ಅಂತ ನಿಮಗೆ ನೆನಪು ಬರುತ್ತೆ ಸ್ನೇಹಿತರೆ. ಯಾವತ್ತೇ ಆಗಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬೇಕಾಗುತ್ತೆ. ಆ ತಪ್ಪು ಮಾಡಿದ್ದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಲ್ಲ, ಆ ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ರೆ ಅದು ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಮರೆಯೋದಿಲ್ಲ ಸ್ನೇಹಿತರೆ. ಯಾವತ್ತೂ ನಮಗೆ ವಿಕ್ಟ್ರಿ, ಗೆಲುವೇ ಸಿಗ್ತಾ ಬರುತ್ತೆ. ಅದರಿಂದ ಯಾವತ್ತೂ ಮನುಷ್ಯ ತಪ್ಪು ಮಾಡಬೇಕು, ಆ ತಪ್ಪನ್ನು ಅರಿವು ಮಾಡಿಕೊಂಡು ಮುಂದೆ ಒಳ್ಳೇದು ಮಾಡ್ತಾ ಹೋಗ್ತಾನಲ್ಲ, ಅವನಷ್ಟೇ ಜೀವನದಲ್ಲಿ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಾನೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲೂ ಅಷ್ಟೇ, ನೀವು ತಪ್ಪು ಮಾಡಿದ್ದಲ್ಲಿ ಮೆಂಟಲಿಟಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ನಾನು ಇಲ್ಲಿ 7 ಕ್ವಶನ್ ಹೇಳಿದ್ದೀನಿ, 8 ಕ್ವಶನ್ ಹೇಳಿದ್ದೀನಿ ಅಂದರೆ ಇಂಟು 2 ಮಾಡ್ಕೋಬೇಕು ನೀವು. ಅದನ್ನು 16 20 ಕ್ವಶನನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ನೀವು ಬಿಡಿಸ್ತಾ ಬರಬೇಕು. ಆಗಿದ್ದಲ್ಲಿ ಮಾತ್ರ ನೀವು ಸಾಲ್ವ್ ಆಗುತ್ತೆ. ನಮ್ಮ ಕಾಂಪಿಟೇಟಿವ್ ಫೀಲ್ಡಲ್ಲಿ ತಪ್ಪು ಸರಿ ಅಂದರೆ ಆ ರೀತಿ ನಾವಿಲ್ಲಿ ತಪ್ಪು ಮಾಡೋದು ಕಲ್ತ್ಕೋಬೇಕು, ಏನಕ್ಕೆ ತಪ್ಪಾಯ್ತು ಅಂತ ಸರಿ ಇರೋದನ್ನ ಹುಡುಕೋಬೇಕು. ನಂತರ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಓದ್ತಾ ಬರಬೇಕು. ಎಲ್ಲರೂ ಓದೋದಕ್ಕಿಂತ ಜಸ್ಟ್ 20% ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ. ಯಾಕಂದರೆ ಎಲ್ಲರೂ ಒಂದೇ ಅಥರ್ವೈಸ್ ಬುಕ್ಸ್ ಓದ್ತಾ ಇರ್ತಾರೆ, ಎಲ್ಲರೂ ಒಂದೇ ಮೆಂಟಲಿಟಿ ಕ್ಲಾಸಸ್ಸನ್ನು ಕೇಳ್ತಾ ಇರ್ತಾರೆ, ಎಲ್ಲರೂ ಒಂದೇ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಗಳನ್ನು ಓದ್ತಾ ಇರ್ತಾರೆ. ಬಟ್ ಎಲ್ಲರೂ ಸೇಮೇ ಓದಿರ್ತಾರೆ. ಬಟ್ ಎಲ್ಲರೂ ಓದೋದಕ್ಕಿಂತ ಎಕ್ಸ್ಟ್ರಾ 20% ಯಾರು ಸೈಲೆಂಟಾಗಿ ಕೂತ್ಕೊಂಡು ಸೀಕ್ರೆಟಾಗಿ ಓದ್ತಾ ಇರ್ತಾನಲ್ಲ, ಅಂಥ ವ್ಯಕ್ತಿ ಮಾತ್ರ ಆದಷ್ಟು ಬೇಗ ಸಕ್ಸಸ್ಸನ್ನು ತೊಗೊಳ್ತಾ ಬರ್ತಾನೆ ಸ್ನೇಹಿತರೆ. ಇದೊಂದು ಮೈಂಡ್ ಸೆಟ್ಟು ನಿಮಗೆ ಇರಬೇಕು. ಓಕೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಹೋಗಬಾರ್ದು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂಥ ಮಾಹಿತಿ, ಸಿಲಿ ಮಾಹಿತಿಯನ್ನು ಸಹ ನಾನು ಅವಾಗ ತಿಳಿಸ್ಕೊಡ್ತಾ ಇರ್ತೀನಿ. ಯಾಕಂದರೆ ನಾವು ಮಾಡಿರುವಂಥ ತಪ್ಪನ್ನು ನೀವು ಮಾಡಬಾರ್ದು ಸ್ನೇಹಿತರೆ. ನಾನು ಮಾಡಿರುವಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಿಮಗೆ ಈಸಿಯಾಗಿ ಇಲ್ಲಿ ತಿಳಿಸ್ಕೊಡ್ತಾ. ಇದೊಂದೇ ಸಬ್ಜೆಕ್ಟ್ ಅಲ್ಲ, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನ್ಮೆಂಟ್ ಆಗಿರ್ಬೋದು, ನಿಮಗೆ ಯಾವುದೇ ಸಬ್ಜೆಕ್ಟ್, ಪೊಲೀಸ್, ಜಿಕೆ, ಕಂಪ್ಯೂಟರ್ ಯಾವುದೇ ಕೇಳಿ ನಾನು ಅದಕ್ಕೆ ನಿಮಗೆ ಗೈಡ್ಲೈನ್ಸ್ ಮಾಡ್ತಾ ಬರ್ತೀನಿ. ಅದ್ರ ಬಗ್ಗೆ ವರಿಬೇಡ. ಎಲ್ಲದರಲ್ಲೂ ಸಹ ನಾವು ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಕಳೆದ ಒಂದು 3 ವರ್ಷದಿಂದ 18 ಬ್ಯಾಚ್ಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಎಲ್ಲರಲ್ಲೂ ಸಹ ಎಕ್ಸ್ಪೋರ್ಟ್ ಇರುತ್ತೆ ಸ್ನೇಹಿತರೆ. ಯಾವುದೇ ಅಂಶ ಬೇಕಿದ್ರೆ ಯಾವ ಎಕ್ಸಾಮ್ಗೆ ನಿಮಗೆ KS ಇಂದ ಹಿಡಿದು PC ವರೆಗೆ ಯಾವ ಎಕ್ಸಾಮ್ಗೆ ಓದ್ತೀರಾ ಕೇಳಿ, ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಬರ್ತೀನಿ. ಅದೇ ರೀತಿ ನೀವು ಓದೋದಕ್ಕೆ ರೆಡಿ ಇರಬೇಕು. ಸುಮ್ಮನೆ ಬೇಕಾಬಿಟ್ಟಿಯಾಗಿ 5 ನಿಮಿಷ 10 ನಿಮಿಷ 15 ನಿಮಿಷ ಮಾತಾಡ್ಬಿಟ್ಟು ಮತ್ತೆ ಮುಂದಿನ ವಾರ ಕಾಲ್ ಮಾಡಿ ಲಾಸ್ಟ್ವರೆಗೆ ಓದೋಕ್ಕಾಗಲಿಲ್ಲ ಸರ್, ಮತ್ತೇನು ಮಾಡಬೇಕು ಸರ್ ಹೇಳಿ ಅಂದರೆ ಅವಾಗ ನಮಗೆ ಆಗೋದಿಲ್ಲ ಸ್ನೇಹಿತರೆ. ಅಂಥ ವ್ಯಕ್ತಿಗಳನ್ನು, ಅಭ್ಯರ್ಥಿಗಳನ್ನು ನಾವೇ ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ. ಯಾರು ಒಂದು ಸಲ ಹೇಳಿದ ತಕ್ಷಣ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬೆರಳು ತೋರಿಸಿದ್ರೆ ಕೈ ನುಗ್ಗೋ ಥರ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರಬೇಕು. ಆಗಿದ್ದಲ್ಲಿ ಮಾತ್ರ ಬೇಗ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ನೆಗ್ಲೆಕ್ಟ್ ಮಾಡೋರು ಯಾವುದೇ ಕಾರಣಕ್ಕೂ ನನಗೆ ಕಾಲ್ ಮಾಡಿಬಿಡಿ. ಸಮಸ್ಯೆಗಳು ಎಲ್ರಿಗೂ ಸಹ ಇದ್ದೇ ಇರುತ್ತೆ. ಸಮಸ್ಯೆಗಳನ್ನು ಮೀರಿ ಓದ್ತಾನಲ್ಲ ಅವನಷ್ಟೇ ಆದಷ್ಟು ಬೇಗ ಸಕ್ಸಸ್ ಆಗ್ತಾನೆ ಸ್ನೇಹಿತರೆ. ಓಕೆ, ಯಾವತ್ತೂ ನೀವು ಸಕ್ಸಸ್ ಆಗ್ತಿರೋ ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ನೀವು ಸಕ್ಸಸ್ ಆಗದೇ ಇದ್ರೆ ಈಗಿರುವಂಥ ಸಮಸ್ಯೆಗಳೇ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಕಾಣ್ತಾ ಇರ್ತವೆ. ಆ ರೀತಿ ಥಿಂಕ್ ಮಾಡಬಾರ್ದು. ಓಕೆ, ನೋಡ್ತಾ ಬರೋಣ. ಈಗ ಮುಂದುವರಿಸ್ತಾ ಬರೋಣ ಪ್ರಾಬ್ಲಮನ್ನು. 1 2 3 4 ಅಂತ ಆಯಿತು. 1 2 3 4 ಆದಮೇಲೆ ಇಲ್ಲಿನೂ ಅಷ್ಟೇ ನೀವು 1 2 3 4 ಇಂದನೇ ಶುರು ಮಾಡಬೇಕು.
ಇದು ಮೇನ್ ಲಾಜಿಕನ್ನು ಇಲ್ಲಿ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲೂ ಸಹ 1 2 3 4 ಅಂತಲೇ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. 1 2 3 4 ಅಂತ ಬಂದಾಗ 4 3 ಎಷ್ಟಾಯಿತು? 7 7 2 9 9 1 10 ಆಯಿತು ಸ್ನೇಹಿತರೆ. ಇಲ್ಲಿ 10 ಇದೆ, ಆಲ್ಮೋಸ್ಟ್ ಇಲ್ಲೂ ಸಹ 4 ಇರೋದ್ರಿಂದ ಇದು ಸಹ 10 ಆಗ್ತಾ ಬರ್ತದೆ ಸ್ನೇಹಿತರೆ. 10 + 10 ಎಷ್ಟಾಗುತ್ತೆ? ಟೋಟಲ್ 20 ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಟೋಟಲ್ 20 ಇದರಲ್ಲಿರೋದು, ಇದು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳಿಗೆ ನೀವು ಈ ರೀತಿ ಸಾಲ್ವ್ ಮಾಡಬೇಕು. ಬೇಸ್ ಲೈನ್ 1 ಇದ್ದರೆ ಇಲ್ಲಷ್ಟೇ ಕೌಂಟ್ ಮಾಡಬೇಕಾಗುತ್ತೆ, ಬೇಸ್ ಲೈನ್ 2 ಇದ್ದರೆ ಇಲ್ಲಷ್ಟೇ ಕೌಂಟ್ ಮಾಡಬೇಕಾಗುತ್ತೆ, ಬೇಸ್ ಲೈನ್ 3 ಇದ್ದರೆ ಇಲ್ಲೂ ಅಷ್ಟೇ 1 2 3 4 ಅಂತ ಹಾಕ್ಕೊಂಡು ನೀವು ಕನ್ಸಿಡರ್ ಮಾಡ್ತಾ ಬರಬೇಕಾಗುತ್ತೆ. ಅವನು ಎಷ್ಟೇ ಬೇಸ್ ಲೈನ್ ಕೊಡಲಿ, ಪ್ರಾಬ್ಲಮ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೀವು ಓದಿದ್ದು ಸಾಲ್ವ್ ಮಾಡಿರ್ತಿರಲ್ಲ, ಅವಾಗ ನಿಮಗೆ ನೆನ್ಪು ಬಂದರೆ ಸಾಕಾಗಿರ್ತಾರೆ ಸ್ನೇಹಿತರೆ. ಓಕೆ, ನಮ್ಮ ಮುಂದಿನ ಪ್ರಾಬ್ಲಮ್ ನೋಡ್ತಾ ಬರೋಣ. ಎಸ್, ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನು ಸಹ ಮೆಥಡ್ 2 ಅಂತಲೇ ನೀವು ಥಿಂಕ್ ಮಾಡಬೇಕು. ಎಲ್ಲೆಲ್ಲಿ ಬೇಸ್ ಲೈನ್ ಈ ಥರ ಇದೆ ಅದನ್ನು ಮೆಥಡ್ 2, ಫಸ್ಟ್ ಹೇಳಿದ್ದು ಮೆಥಡ್ 1, ಆಮೇಲೆ ನಂತರ ಈಗಿನ ಲಾಸ್ಟ್ ಪ್ರಾಬ್ಲಮ್ ಮತ್ತು ಈ ಪ್ರಾಬ್ಲಮ್ಮು ಮೆಥಡ್ 2ಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ತದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಕನ್ಸಿಡರ್ ಮಾಡೋಣ. ಫಸ್ಟ್ ಏನು, ಬೇಸ್ ಲೈನಿಗೆ ಹೋಗಬೇಕು. ಇಲ್ಲೊಂದು ಬೇಸ್ ಲೈನ್ ಅಂತೂ ಇದೆ, ಇಲ್ಲಿರೋದನ್ನ ನೀವು ಫಸ್ಟ್ ಬರ್ಕೊಂಡ್ಬಿಡ್ಬೇಕು. 1 2 3 4 5 ಮತ್ತು 6 ಅಂತ ನೀವು ಬರೆದಿಟ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಈಗಿದೆಯಲ್ಲ ಸರ್, ಹಾಗಾದರೆ ಬೇಸ್ ಲೈನು ಇಲ್ಲಿಂದ ಇಲ್ಲಿಗೆ ಒಂದಿದೆ, ಇಲ್ಲಿಂದ ಒಂದಿದೆ, ನಾವು ಇಷ್ಟನ್ನು ಕನ್ಸಿಡರ್ ಮಾಡ್ಬೇಕಾ ಮತ್ತು ಇಲ್ಲಿ ಇಷ್ಟನ್ನು ಕನ್ಸಿಡರ್ ಮಾಡ್ಬೇಕಂತ ಸ್ವಲ್ಪ ಫ್ರೆಶರ್ಗೆ ಕನ್ಫ್ಯೂಷನ್ ಆಗ್ತೀರಾ. ನಾವು ಇದನ್ನು ಕನ್ಸಿಡರ್ ಮಾಡುವಂತಿಲ್ಲ ನೀವು. ಓಕೆ, ನಮಗೆ ಜಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಡಯಾಗ್ರಾಮಲ್ಲಿ ಅದನ್ನಷ್ಟೇ ನೀವು ಕನ್ಸಿಡರ್ ಮಾಡ್ತಾ ಬರಬೇಕಾಗುತ್ತೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿವೈಡ್ ಮಾಡಿದ್ದಾರೆ ಮತ್ತು ಇಲ್ಲಿಂದ ಇಲ್ಲಿಗೆ ಡಿವೈಡ್ ಮಾಡಿಲ್ಲ, ಇದನ್ನೇ ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಜಸ್ಟ್ ಇದನ್ನೊಂದು ಬರ್ಕೋಬೇಕು, ಇದು 2 ಬರ್ಕೋಬೇಕು. ಯಾವುದೇ ಕಾರಣಕ್ಕೂ 7 8 ಅಂತ ಬರ್ಕೋಬಾರ್ದು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎಲ್ಲ ಸಲನೂ ಹೇಳ್ತಾ ಬರ್ತೀನಿ. ಓಕೆ, 1 2 ಅಂತಲೇ ಬರ್ದಿಡ್ಕೋ, ಫ್ರೆಶ್ಶಿಂದನೇ ಶುರು ಮಾಡಬೇಕು ಎಲ್ಲನೂ ಅಷ್ಟೇ. ಓಕೆ, ಇದು ಅಷ್ಟೇ, ಇಲ್ಲಿಂದ ಶುರು ಆಗಿದೆ, ಇಲ್ಲೇನಿಲ್ಲ 1 2 ಹೋಯ್ತು, ಬಿಟ್ಟಾಕ್ಬಿಡಿ. ಇಲ್ಲಿಂದ ಶುರು ಮಾಡಬೇಕು, 1 2 3 ಮತ್ತು 4 ಅಂತ ನೀವು ಶುರು ಮಾಡ್ತಾ ಬರಬೇಕಾಗುತ್ತೆ. ಹಾಗಾದರೆ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಬರೋಣ ಎಷ್ಟೆಷ್ಟಿದೆ ಅಂತ. ತುಂಬ ಸುಲಭವಾಗಿರೋಂಥದ್ದು. 6 ಆಯಿತು, 6 5 ಎಷ್ಟು? 11 ಆಯಿತು. 11 4 ಎಷ್ಟಾಗ್ತಾ ಬರ್ತದೆ? 15 ಆಗ್ತಾ ಬರ್ತದೆ. 15 3 18, 18 2 20 ಮತ್ತು ಇದು 21 ಆಗ್ತದೆ ಸ್ನೇಹಿತರೆ. ಟೋಟಲ್ ಇಲ್ಲಿ 21 ಆಗ್ತಾ ಬಂತು. ನೆಕ್ಸ್ಟ್ ಇಲ್ಲಿ ಕೇವಲ 2 ಮಾತ್ರ ಇದೆ, 2 + 1 3 ಆಗ್ತಾ ಬರುತ್ತೆ. 4 + 3 ಎಷ್ಟಾಯಿತು? 7 ಆಯಿತು. 7 2 9 ಆಯಿತು. 9 1 10 ಆಯಿತು ಸ್ನೇಹಿತರೆ. ಹಾಗಾದರೆ ಒಂದಷ್ಟು ನಾವು ಟೋಟಲ್ ಮಾಡಿದಾಗ 21ಕ್ಕೆ 3 ಸೇರಿದರೆ 24 ಆಗುತ್ತೆ. 24ಕ್ಕೆ ಮತ್ತೆ 10 ಸೇರಿದರೆ ಎಷ್ಟಾಯಿತು? 34 ಆಗ್ತಾ ಬರ್ತದೆ ಸ್ನೇಹಿತರೆ. ಇಷ್ಟೇ ಸಿಂಪಲ್. ನೀವು ಒಂದು ಗಣಿತ ಗೊತ್ತಿದ್ರೆ ಹೇಳಿದ್ನಲ್ಲ ನಿಮಗೆ, ಒಂದು ಇಂಟು ಮಾಡೋದು, ಪ್ಲಸ್ ಮಾಡೋದು, ಡಿವೈಡ್ ಮಾಡೋದು, ಮೈನಸ್ ಮಾಡೋದು. ಮೈನಸ್ ಏನು ಬೇಕಿಲ್ಲ ಟ್ರಯಾಂಗಲ್ಗೆ. ಇಷ್ಟು 3 ಅಂಶಗಳು ಕರೆಕ್ಟಾಗಿ ಗೊತ್ತಿದ್ರೆ ಸಾಕಾಗಿರುತ್ತೆ. ಎಲ್ಲ ಥರನೂ ನಿಮಗೆ ಶೇಪ್ಸಲ್ಲಿ, ಒಂದು ಆಕೃತಿಗಳಲ್ಲಿ ಪ್ರಾಬ್ಲಮನ್ನು ಈಸಿಯಾಗಿ ಅರ್ಥ ಮಾಡಿಸ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನೀವು ಒಂದು ಮೇನ್ ಟ್ರಿಕ್ ಇಲ್ಲೇನು ಅಂದರೆ 1 2 ಅಂತಲೇ ಬರ್ಕೋಬೇಕು, ಮತ್ತು ಬೇಸ್ ಲೈನು ಎಲ್ಲಿಂದ ಎಲ್ಲಿಗಿದೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಿಂದ ಇಲ್ಲಿಗಿಲ್ಲ, ಸೊ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ಬೇಕಾಗುತ್ತೆ. ಆ ರೀತಿ ನೀವು ಪ್ಲಾನ್ ಮಾಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಇಷ್ಟೇ ನೋಡಿ, ಸಿಂಪಲ್. ಇದೇ ಪ್ರಾಬ್ಲಮ್, ಇಷ್ಟೇ ಪ್ರಾಬ್ಲಮ್ ನಿಮಗೆ ಕೇಳ್ತಾರೆ, ತೀರಾ ಡೆಪ್ತಾಗಿ ಕೇಳಲ್ಲ. ಇನ್ನು ನೆಕ್ಸ್ಟ್ ನಿಮಗೆ ಮೆಥಡ್ 3 ಇವತ್ತು ಹೇಳ್ತೀನಿ, ಅದ್ರಲ್ಲಿ ಪ್ರಾಬ್ಲಮ್ ಪಕ್ಕ ಇರುತ್ತೆ 100%. ಹಂಗೂ ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಮುಂದಿನ ಕ್ಲಾಸ್ಗಳಲ್ಲಿ ಮೆಥಡ್ 4 5 6 ಅಂತ ಹೇಳಿರ್ತೀನಿ, ಅಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಮುಂದಿನ ಸಮಸ್ಯೆಗೆ ಹೋಗ್ತಾ ಬರೋಣ ನಾವು. ಎಸ್, ಇದು ಯಾವ ರೀತಿ ಕಾಣ್ತಾ ಇದೆ? ಸಿಂಪಲ್. ಇದನ್ನು ಸಹ ಬೇಸ್ ಲೈನಿಗೆ ಸಂಬಂಧಪಟ್ಟಂಥದ್ದು. ನಮಗೆ ಬೇಸ್ ಲೈನ್ ಅಂತ ಬಂದಾಗ 2 ರೀತಿ ಬರ್ತವೆ, ಅದು ಮುಂದಿನ ಪ್ರಾಬ್ಲಮಲ್ಲಿ ಹೇಳ್ತಾ ಬರ್ತೀನಿ. ಓಕೆ, ಇದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಇದು ಸಹ ಸಿಂಪಲ್ ಇದೆ. ವಿಡಿಯೋನ ಪಾಸ್ ಮಾಡಬೇಕು, ನೀವೇ ಉತ್ತರವನ್ನು ಕಂಡುಹಿಡ್ಕೋಬೇಕು. ನೀವು ಉತ್ತರ ಆದಮೇಲೆ ನಿಮ್ಮ ಉತ್ತರ ಸರಿ ಇದೆಯಲ್ಲ ಅಂತ ನಾನು ಹೇಳಿದ್ಮೇಲೆ ನೀವು ಗೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಬೇಸ್ ಲೈನ್ ಇಲ್ಲಿಂದ 1 ಇದೆ, 1 ಆಯಿತು, 2 ಆಯಿತು, 3 4 5 ಆಯಿತು. ನೆಕ್ಸ್ಟ್ ಇಲ್ಲಿ 1 ಇದೆ, 2 ಇದೆ, 3 ಇದೆ. ಮತ್ತೆ ಬೇಸಿಕ್ ಕೇಳೋದು, ಈಗ ಆಲ್ರೆಡಿ ಕಾನ್ಸೆಪ್ಟ್ ಅರ್ಥ ಆಗಿದೆ ನಿಮಗೆ. ನೆಕ್ಸ್ಟ್ ಇಲ್ಲಿಂದ ಬೇಸ್ ಲೈನ್ 1 ಇದೆ, 2 ಇದೆ, 3 ಇದೆ. ನೆಕ್ಸ್ಟ್ ಇಲ್ಲಿ 1 ಇದೆ, 2 ಇದೆ. ನೆಕ್ಸ್ಟ್ ಇಲ್ಲಿ 1 ಇದೆ, 2 ಇದೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಏನಾದರೂ ನಿಮಗೆ ಕಷ್ಟ ಕೇಳಿದರೆ PCPSIಯಲ್ಲಿ, ಓಕೆ, ನಿಮಗೆ PCPSI ಏನಾದರೂ ಪ್ರಶ್ನೆ ಕಷ್ಟವಾಗಿ ಕೇಳಿದರೆ ಟ್ರಯಾಂಗಲಲ್ಲಿ ಈ ರೀತಿ ಪ್ರಾಬ್ಲಮ್ಗೆ ನಿಮಗೆ ಹೋಗ್ತಾರೆ ಸ್ನೇಹಿತರೆ. ಇದು ಸಹ ತುಂಬ ಸಿಂಪಲ್ಲು, ಬಟ್ ನಿಮ್ಮ ಟೈಮನ್ನು ಕನ್ಸ್ಯೂಮ್ ಮಾಡಬೇಕಂತ ಆ ರೀತಿ ಮಾಡ್ತಾರೆ ಸ್ನೇಹಿತರೆ. ಓಕೆ, ಸಿಂಪಲ್ಲಾಗಿ ಇವನ್ನೆಲ್ಲನೂ ಸಹ ನಾವೀಗ ಕೂಡಿಸ್ತಾ ಬರೋಣ. ಇಲ್ಲಿ ಎಷ್ಟಿದೆ? 5 4 ಎಷ್ಟು? 9 ಆಯಿತು. 9 3 12, 12 1 2 14, 14 1 15 ಆಯಿತು ಸ್ನೇಹಿತರೆ. ಇದು 15 ಅಂತ ನೀವು ಬರೆದಿಟ್ಕೋಬೇಕಾಗುತ್ತೆ. ನಂತರ 3 2 5 5 1 6 ಆಗ್ತದೆ. ಇಲ್ಲಿ ಸಹ ನಿಮಗೆ 6 ಅಂತ ಬರೆದಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 3 2 1 3 2 5 ಆಯಿತು, 1 6 ಆಗ್ತವೆ. ಇದನ್ನು ಸಹ 6 ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಜಸ್ಟ್ 2 + 1 3 ಆಗ್ತದೆ ಸ್ನೇಹಿತರೆ. 3 ಅಂತ ಬರೆದಿಟ್ಕೋಬೇಕು. 2 + 1 3 ಆಗ್ತದೆ. ಇದನ್ನು ತುಂಬ ವೆಲ್ ಸ್ಟ್ರಕ್ಚರ್ಡಾಗಿ ಬರ್ಕೋಬೇಕು ನೀವು. ಅದ್ರ ಮುಂದೆ ಈ ಥರ ಗೀಟ್ ಹಾಕ್ಕೊಂಡೆ ನೀವು 1 2 3 4 5 ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು. 1 ಇದೆ ಬೇಸ್ ಲೈನು, 2 ಇದೆ, 3 ಇದೆ, 4 ಇದೆ, 5 ಇದೆ, 1 ಇದೆ, 2
1 2 3 4 5 ಇದೆ ಅಂತ ನೀವು ಬೇಸ್ ಲೈನ್ ಚೆಕ್ ಮಾಡಬೇಕು. ಅರ್ಜೆಂಟಲ್ಲಿ ನೀವು ಕೇವಲ 4 ಅಷ್ಟೇ ಕನ್ಫ್ಯೂಷನ್ ಆಗುತ್ತೆ, 4 ಅಥವಾ ಅದಕ್ಕೊಂದು ಎಕ್ಸ್ಟ್ರಾ ಬರೆದಿಟ್ಕೊಂಡ್ಬಿಟ್ರೆ ಉತ್ತರ ತಪ್ಪಾಗುತ್ತೆ. ಬೇಸ್ ಲೈನ್ಗಳನ್ನು ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡೆ ನೀವು ಓದ್ಕೋಬೇಕಾಗುತ್ತೆ. ಈ ರೀತಿ ದೊಡ್ಡದಾಗಿ ಕೊಟ್ಟಾಗ ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಓಕೆ, ತುಂಬ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು. ಯಾಕಂದರೆ ಒಂದೊಂದು ಅಂಕನ ಮೊದಲನೇ ಆಪ್ಷನ್ನೇ ನಿಮಗೆ ಆಲ್ಮೋಸ್ಟ್ ಇದೇ ಉತ್ತರ ಅನ್ನೋ ಥರ ಇರುತ್ತೆ, ಬಟ್ ಅದಾಗಿರಲ್ಲ. ಎರಡನೇ ಆಪ್ಷನ್ ಅಥವಾ ಮೂರನೇ ಆಪ್ಷನಲ್ಲಿ ಉತ್ತರ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಂಥ ಪ್ರಾಬ್ಲಮ್ಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ನೀವು ಪ್ರತಿಯೊಂದು ಅಂಶ, ಯಾಕಂದರೆ ಗೊತ್ತಿರೋದ್ರಲ್ಲೇ ಯಾವತ್ತೂ ನಾವು ಅಂಕಗಳನ್ನು ಕಳ್ಕೊಬಾರ್ದು, ಅದು ಇಂಪಾರ್ಟೆಂಟ್. ಎಲ್ಲರೂ ಸಹ ಓದಿರ್ತಾರೆ, ಎಲ್ಲ ಪುಸ್ತಕಗಳು, ಎಲ್ಲ ಮಾರ್ಗದರ್ಶನ, ಎಲ್ಲ ಕೋಚಿಂಗ್ ಸೆಂಟ್ರು, ಎಲ್ಲ ಒಂದು ಟೆಸ್ಟ್ ಸೀರೀಸಿಂದನೂ ಒಂದು 70-75 ಬರ್ದೇ ಬರ್ತವೆ. ಬಟ್ ನಾವು ಮಾಡಬೇಕಿರೋದೇನು ಗೊತ್ತಿರೋದನ್ನ ತಪ್ಪು ಮಾಡ್ಬೇಕು. ಗೊತ್ತಿರೋದು ತಪ್ಪಾಯ್ತು ಅಂದರೆ ಇಲ್ಲಿ 68-69ಕ್ಕೆ ಬರ್ತೀವಿ, ಅವಾಗ ಆವರೇಜ್ ಸ್ಟೂಡೆಂಟಾಗಿ ನಿಂತ್ಕೊಬಿಡ್ತೀವಿ. ಆವರೇಜ್ಗಿಂತ ಎಬೋ ಹೋಗ್ಬೇಕಂದ್ರೆ ಗೊತ್ತಿರುವಂಥ ಅಂಶಗಳನ್ನು ನಾವು ತಪ್ಪು ಮಾಡ್ತಾ ಬರಬಾರ್ದು ಸ್ನೇಹಿತರೆ. ಓಕೆ, ಹಾಗಾದರೆ ಇದನ್ನು ಕೌಂಟ್ ಮಾಡ್ತಾ ಬರೋಣ. ಇಲ್ಲಿ 6 ಆಯಿತು, ಇಲ್ಲಿ 6 ಆಯಿತು, ಎಷ್ಟಾಯಿತು 6 ಈ ರೀತಿ ನಿಮ್ಗೆ ಕನ್ಫ್ಯೂಷನ್ ಆಯಿತು ಅಂದರೆ ನೀವು ಒಂದು ಕಡೆ ಸೈಡಲ್ಲಿ ಬರೆದಿಟ್ಕೊಂಡೆ ನೀವು ಸಾಲ್ವ್ ಮಾಡ್ಕೊಳ್ತಾ ಬರ್ಬೋದು. ಓಕೆ, 6 ಎಷ್ಟಾಯಿತು 12 ಆಯಿತು, 12 3 15, 15 3 18 ಆಯಿತು ಸ್ನೇಹಿತರೆ. 18ಕ್ಕೆ ಮತ್ತೆ ಇಲ್ಲಿರುವಂಥ 15 ಕೂಡಿಸಿದ್ರೆ 8 5 ಎಷ್ಟಾಯಿತು 3 ಆಯಿತು. ಒಂದು ದಶಕ ಉಳಿತು, 1 1 ಮತ್ತು +1 ಹಾಕಿದರೆ 3 ಆಗ್ತದೆ. ಟೋಟಲ್ ಇಲ್ಲಿ 33 ತ್ರಿಭುಜಗಳನ್ನು ನಾವು ಈ ಚಿತ್ರದಲ್ಲಿ ನೋಡ್ತಾ ಬರ್ಬೋದು ಸ್ನೇಹಿತರೆ. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಕೇಳಿದರೆ ಒಟ್ಟು 33 ತ್ರಿಭುಜಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇಷ್ಟೇ, ತುಂಬ ಸಿಂಪಲ್ ಆಗಿರುವಂಥದ್ದು. ಜಸ್ಟ್ ನೀವು ತುಂಬ ಶಾರ್ಪ್ ಇದ್ದರೆ ಇವನ್ನ ಸಾಲ್ವ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡ್ತಿಲ್ಲ. 5 ಇತ್ತಂದರೆ 5ಕ್ಕೆ 15 ಬಂದುಬಿಡುತ್ತೆ, 3 ಇತ್ತಂದರೆ 3ಕ್ಕೆ 6 ಬರುತ್ತೆ, ಇಲ್ಲಿ 3 ಇದೆ 6 ಬರುತ್ತೆ, 2 ಇತ್ತಂದರೆ 3 ಬರುತ್ತೆ ಅಂತ ನೀವು ತುಂಬ ಸಾಲ್ವ್ ಮಾಡಿರ್ತೀರಲ್ಲ, ಅವಾಗ ನೀವು ಅದನ್ನು ಕೂಡೋದೇ ಬೇಡ, ಈಸಿ ನೀವು ಈ ರೀತಿ ಬರ್ಕೊಳ್ತಾನೆ ಬರ್ಬೋದು ಡೈರೆಕ್ಟ್. ನಾವು ಇದೇ ರೀತಿಯೇ ಒಂದು ಪರ್ಫೆಕ್ಟ್ ಆದಮೇಲೆ ಬರಿತಾ ಬರ್ತೀವಿ ಸ್ನೇಹಿತರೆ. ಅವಾಗ ನಮಗೆ ಟೈಮಿಂಗು ತುಂಬ ಸೇವ್ ಆಗ್ತಾ ಬರುತ್ತೆ. ಹೇಳಿದ್ನಲ್ಲ, ಟೈಮ್ ಕಿಲ್ಲಿಂಗ್ ಮಾಡಿಸೋದಕ್ಕೆ ಇಂಥ ಪ್ರಾಬ್ಲಮ್ ಕೊಡ್ತಾರೆ. ನಾವು ಆದಷ್ಟು ಇದರಲ್ಲಿ ತುಂಬ ಶಾರ್ಪ್ ಇರಬೇಕು. ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಈಗ ಸ್ವಲ್ಪ ತಲೆಗೆ ಹುಳ ಬಿಡುವಂತಹ ಸಮಸ್ಯೆ ಇದಾಗಿರ್ತದೆ ಸ್ನೇಹಿತರೆ. ಇನ್ನು ಮೆಥಡ್ 3ಇಂದ ನಮಗೆ ಅಪ್ ಟು ಮೆಥಡ್ 6ವರೆಗೆ ಇದೆಯಲ್ಲ, ಸ್ವಲ್ಪ ತಲೆಗೆ ನೀವು ವರ್ಕ್ ಕೊಡ್ತಾ ಬರಬೇಕಾಗುತ್ತೆ. ಇಲ್ಲಿ ನಾವು ಟ್ರಿಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ಒಂದು ಕಾಮನ್ ಸೆನ್ಸನ್ನು ಸಹ ಸ್ವಲ್ಪ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಂಥ ಪ್ರಾಬ್ಲಮ್ಗಳೇ ಮೆಥಡ್ 3 ಪ್ರಾಬ್ಲಮ್ಗಳಾಗಿರ್ತವೆ. ಈ ಕೆಳಗಿನವುಗಳಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ನೋಡ್ತಾ, ಇದು ಸಹ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಸಹ ತುಂಬ ಜನಕ್ಕಾಗುತ್ತೆ ಇಲ್ಲಿ, ಹಾಗಾಗಿ ತೊಗೊಳ್ತಾ ಬಂದಿದ್ದೀನಿ. ಮೊದಲು 2 ಸೊಲ್ಯೂಷನ್ ತುಂಬಾ ಈಸಿ ಆಗಿತ್ತು. ನಂತರ ಇದನ್ನು ನೋಡ್ತಾ ಬರೋಣ. ಹಾಗಾದರೆ ಇಲ್ಲಿ ಒಂದು ಸಮಸ್ಯೆಗೆ ನಾವು ಬೇಸ್ ಲೈನ್ ಕನ್ಸಿಡರ್ ಮಾಡಬೇಕಾ ಬೇಡ ಸರ್ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಬೇಸ್ ಲೈನನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸ್ವಲ್ಪ ನಮ್ಮ ಮೈಂಡನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ಮನಸ್ಸಿನಿಂದ ಮೈಂಡನ್ನು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ. ತುಂಬ ಸಿಂಪಲಾಗಿ ನೋಡ್ಬೇಕು. ಈ ಥರ ಕೊಟ್ಟ ತಕ್ಷಣ ಏನೋ ಕೊಟ್ಟಿದ್ದಾನೆ ಅಂತ ಥಿಂಕ್ ಮಾಡಿಬಿಟ್ರೆ ಅಲ್ಲೇ ನಾವು ಅರ್ಧ ಫೇಲ್ಯೂರ್ ಆಗಿಬಿಡ್ತೀವಿ. ಕೊಟ್ಟ ತಕ್ಷಣ ನೋಡೋಣ ಬಿಡು ಕೊಟ್ಟಿದ್ದಾನೆ ಅದೇನಿದೆ ಅನ್ನೋ ಒಂದು ಆಟಿಟ್ಯೂಡನ್ನು ನಾವು ಈಗಿಂದನೇ ಬಳಸ್ಕೊಳ್ತಾ ಬರಬೇಕು. ಓಕೆ, ಎಲ್ಲ ಒಂದು ಪರೀಕ್ಷೆಯಲ್ಲೂ ಅಷ್ಟೇ, ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಓದ್ಬೇಕಾದ್ರೆ ಅಷ್ಟೇ ಯಾವುದು ಕಷ್ಟ ಅನ್ಕೋಬಾರ್ದು. ಅದು ಏನಿದೆ ನೋಡೋಣ ಅನ್ಕೋಬೇಕು. ಅವಾಗ ನಾವು ಆಲ್ಮೋಸ್ಟ್ ಒಂದು ಸ್ಟೆಪ್ ಮುಂದೆ ಇಟ್ಟಾಗೆ ಸ್ನೇಹಿತರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡೆ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಹೆಜ್ಜೆ ಇಡಬೇಕಾಗುತ್ತೆ. ಓಕೆ, ಈಗ ಈ ಒಂದು ಪ್ರಾಬ್ಲಮಲ್ಲಿ ಈ ಒಂದು ಫಿಗರಲ್ಲಿ ಯಾವ ರೀತಿ ನಾವು ಸಾಲ್ವ್ ಮಾಡ್ತಾ ಬರಬೇಕು. ಇಲ್ಲಿ ಬೇಸ್ ಲೈನ್ ಇದೆ, ಒಂದು ಬೇಸ್ ಲೈನ್ ಇದೆಯಾ ನೋಡಿ, ಇಲ್ಲಿ ಬರೀ ಇಷ್ಟೇ ಪಾರ್ಟ್. ಓಕೆ, ನಿಮಗೆ ಇದನ್ನು ಕೆಳಗಡೆ ಇದನ್ನು ಮರ್ತುಬಿಡಿ. ಇದಿಲ್ಲ ಅಂದರೆ ಇಷ್ಟೇ ಪಾರ್ಟ್ ಆಗಿದ್ದರೆ ಮೊದಲನೇ ಮೆಥಡ್ ಆಯಿತು. 1 2 ಹಾಕಿ ಅಲ್ಲಿ 3 ಇದೆ ಅಂತ ಕನ್ಸಿಡರ್ ಮಾಡ್ತಾ ಬರ್ಬೋದಾಯಿತು. ಅಥವಾ ಕೆಳಗೆ ಮೇಲಿಲ್ಲ ಅಂದರೆ ಉಲ್ಟಾ ಕೊಟ್ಟಿದ್ರು ಸಹ ಇಲ್ಲಿ 1 2 ಹಾಕ್ಕೊಂಡು ಅದನ್ನು 3 ಅಂತ ನೀವು ಕನ್ಸಿಡರ್ ಮಾಡ್ಬೋದಿತ್ತು. ಬಟ್ ಇಲ್ಲಿ 2 ಥರ ಬರ್ತವೆ ಪ್ರಾಬ್ಲಮ್ಮು. ಸೊ ಇಲ್ಲಿ ನಮಗೆ ಬೇಸ್ ಲೈನ್ ಅಂತ ಬಂದಾಗ ಇಲ್ಲಿರುವಂತಹ ತ್ರಿಭುಜಗಳಿಗೆ ಇದು ಮೇಲ್ಗಡೆ ಒಂದು ಬೇಸ್ ಲೈನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಮತ್ತೆ ಕೆಳಗಿರುವುದಕ್ಕೂ ಸಹ ಇಲ್ಲೊಂದು ಬೇಸ್ ಲೈನ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ರೀಜನ್ 1 ಇದೆ, ರೀಜನ್ 2 ಇದೆ, ರೀಜನ್ 2 ರೀಜನ್ 1, ರೀಜನ್ 1 ಮತ್ತು ರೀಜನ್ 2 ಇರ್ತದೆ ಸ್ನೇಹಿತರೆ. 2 ರೀಜನ್ ಇಕ್ತಾ ಬಂದಿದೆ. ಹಾಗಾದರೆ ನಮಗೆ ಸಿಂಪಲಾಗಿ ನೋಡ್ತಾ ಬರೋದಾದರೆ ರೀಸನನ್ನು ನೀವು ಕನ್ಸಿಡರ್ ಮಾಡಬೇಕಾ ಬೇಡ ಸರ್? ಎಷ್ಟು ಕನ್ಸಿಡರ್ ಮಾಡಬೇಕು? ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಮೆಥಡ್ 1. ಓಕೆ, ಎಷ್ಟಾಯಿತು? 3 ಆಯಿತು. ಮತ್ತು ಇಲ್ಲಿ ಒಂದು ಬೇಸ್ ಇದೆ, ಇಲ್ಲೊಂದು ಬೇಸ್ ಇದೆ ಅಂತ ನೀವು ಥಿಂಕ್ ಮಾಡಬೇಕು. ಮತ್ತೆ ಎಷ್ಟಾಯಿತು? 3 ಆಯಿತು. ಹಾಗಾದರೆ 3 + 3 ಎಷ್ಟಾಯಿತು? 6 ಆಯಿತು. ಇದಕ್ಕೆ ಸರಿ ಉತ್ತರ 6 ಅಂತ ನೀವು ಗಮನಿಸ್ತಾ ಬರ್ಬೋದು. ನೋ, ಈ ಥರ ಡಿಫ್ರೆಂಟಾಗಿ ಪ್ರಾಬ್ಲಮ್ ಕೊಟ್ಟಾಗ ಅದಕ್ಕೆ ಸರಿ ಉತ್ತರ 6 ಅಲ್ಲ, ಆಲ್ಮೋಸ್ಟ್ ಉತ್ತರಕ್ಕೆ 10ಕ್ಕೆ ಬಂದಿದ್ದೀರ ಸ್ನೇಹಿತರೆ ನೀವು. ಅದನ್ನು ನೆಕ್ಸ್ಟ್ ನೀವು ಯಾವ ರೀತಿ ಥಿಂಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಬರ್ತೀನಿ. ಜಸ್ಟ್ ಕಾಮನ್ ಸೆನ್ಸ್, ಹೇಗೆ ಚೌಕದಲ್ಲಿ ಸ್ಟಾರ್ಟಿಂಗ್ ಈಸಿ ಇರೋದನ್ನ ಹೇಳ್ಕೊಟ್ಬಿಟ್ಟು ಆಮೇಲೆ ನಾವೇ ಗೆಸ್ ಮಾಡೋ ಥರ ಚೌಕಗಳನ್ನ ಹುಡುಕ್ತಾ ಬಂದರು, ಅದೇ ರೀತಿ ತ್ರಿಭುಜಗಳನ್ನು ಹುಡುಕ್ತಾ ಬರಬೇಕಿಲ್ಲ. ನೋಡಿ, ಇಲ್ಲಿ ನಿಮಗೆ ಈ ತ್ರಿಭುಜ ಮುಗಿದೋಗಿದೆ ಆಲ್ರೆಡಿ, ಈ ತ್ರಿಭುಜನೂ ಮುಗಿದೋಗಿದೆ, ಈ ತ್ರಿಭುಜನೂ ಮುಗಿದೋಗಿದೆ. ಟೋಟಲ್ ನಮಗೆ 6 ಸಿಕ್ಕಿದ್ದಾವೆ ಅಂತ ಗೊತ್ತಾಯಿತು ಬೇಸ್. ಜಸ್ಟ್ ನೀವು ಈ ಪಾರ್ಟನ್ನು, ಇಲ್ಲಿರುವಂಥ ಪಾರ್ಟನ್ನು ಮರ್ತ್ಬಿಟ್ರೆ ಕೆಳಗಿಂದು ಇಲ್ಲಿ 3 6 ಅಂತ ಕನ್ಸಿಡರ್ ಮಾಡಿಬಿಡ್ಬೋದು. ನಂತರ ನಮಗೆ ಬೇಕಿರೋದು ಇವೆರಡು ಸೇರಿ ಎಲ್ಲಾದರೂ ತ್ರಿಭುಜಗಳು ಇದಾವ ಅನ್ನೋ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ನಾವು ಅದನ್ನೇ ಗೆಸ್ ಮಾಡಬೇಕು. ಇಷ್ಟು ಬಿಟ್ಟು ಬೇರೆ ಎಲ್ಲರೂ ತ್ರಿಭುಜಗಳು ಇಲ್ಲಿ ಇದಾವ ಅಂತ ನೀವು ಥಿಂಕ್ ಮಾಡಿದ್ದಲ್ಲಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ಎಸ್ ನೋಡಿ, ಇಲ್ಲಿಂದ ಸೆನ್ಸ್ ಯೂಸ್ ಮಾಡಬೇಕು. ಹಿಂಗೊಂದು ಬರುತ್ತೆ, ಹಿಂಗೊಂದು ಬಂದು ಮತ್ತೆ ಈ ಕಡೆ ಹೋದರೆ ಬರೋಲ್ಲ, ನಮಗೆ ಹಿಂಗೆ ಹೋದರೆ ಬರೋಲ್ಲ. ಇದು ಆಲ್ರೆಡಿ ಕನ್ಸಿಡರ್ ಆಗಿದೆ. ಕೆಳಗೆ ಬರಬೇಕು, ಇಲ್ಲಿಂದ ಬರಬೇಕು. ಮತ್ತು ಬೇಸ್ ಏನು ರೀಸನ್ ಲೈನ್ ಇದೆಯಲ್ಲ
ಇಲ್ಲಿಗೆ ಹೋಗ್ಬೇಕು ಸ್ನೇಹಿತರೆ. ನೋಡಿ ಇಲ್ಲಿಂದ ನಿಮಗೆ ಒಂದು ಸಿಕ್ತು, ಯಾವುದು ಒಂದು ತ್ರಿಭುಜ ಎಕ್ಸ್ಟ್ರಾ ಸಿಕ್ತು, ಅದನ್ನು +1 ಮಾಡ್ತಾ ಬರಬೇಕು. ನಂತರ ಅದರ ಆಪೋಸಿಟ್ ಇಲ್ಲಿ ಬಂದಿದೆ ಅಂದರೆ ಈ ಡಯಾಗ್ರಾಮಲ್ಲಿ ಅದರ ಆಪೋಸಿಟ್ 100% ಇನ್ನೊಂದು ಇದ್ದೇ ಇರುತ್ತೆ ಅಂತ ನೀವು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿದೆ ನೋಡಿ, ಇಲ್ಲಿಂದ ಬಂದು ಹಿಂಗಿಂದ ಬಂದರೆ ಮತ್ತೆ ಇಲ್ಲಿಂದ ಕನ್ಸಿಡರ್ ಮಾಡಿದರೆ ನಮಗೆ ಇನ್ನೊಂದು ತ್ರಿಭುಜ ಸಿಗ್ತಾ ಬಂತು ಸ್ನೇಹಿತರೆ. +1 ಆಡ್ ಮಾಡಬೇಕು. ಹಾಗಾದರೆ ಇನ್ನು ಮಿಕ್ಕಿದ್ದೆಲ್ಲನ ಇದೆಯಾ? ನೋ, ಚಾನ್ಸ್ ಇಲ್ಲ. ಮಿಕ್ಕಿದ್ದು ಎಲ್ಲ ಕಡೆನೂ ಕ್ಲಿಯರ್ ಆಗಿದೆ. ಸೊ ಇದಕ್ಕೆ 6 ಹಾಕಿದರೆ 7 ಆಯಿತು, +1 ಆದರೆ 8 ಆಗ್ತದೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು 8 ಆಗಿರುತ್ತೆ. ಈ ರೀತಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕಾಗುತ್ತೆ. ನಾನು ಹೇಳಬೇಕಾದ್ರೆ ಇವನ್ನೆಲ್ಲ ಮೆನ್ಷನ್ ಮಾಡಿ ತುಂಬ ಕಷ್ಟಕರವಾಗಿ ಹೇಳಿದ್ದೀನಿ. ಅಷ್ಟೊಂದು ಸಹ ನೀವು ಕನ್ಸಿಡರೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತುಂಬ ಸಿಂಪಲಾಗಿ ನೋಡ್ಬಿಡ್ಬೇಕು. ಇಲ್ಲಿಂದ ಇಲ್ಲಿ ಬೇಸ್ ಲೈನ್ ಇದೆ, 1 2 ಆಯಿತು. ಇಲ್ಲಿ ಬೇಸ್ ಲೈನ್ ಇದೆ, 1 2 ಆಯಿತು. ಇಲ್ಲಿ 3 ಆಯಿತು, ಇಲ್ಲಿ 3 ಆಯಿತು. ನೆಕ್ಸ್ಟ್ ಇವು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದೀನಲ್ಲ, ಇದು ಈಸಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕೊಂಡ್ಬಿಟ್ಟು ಇಲ್ಲೊಂದಿದೆ ಅದರ ಆಪೋಸಿಟ್ ಅಂತ ಒಂದು ಇದ್ದೇ ಇರುತ್ತೆ ಅಂತ ಕನ್ಸಿಡರ್ ಮಾಡಿಕೊಂಡು 3 3 ಹಾಕೊಂಡು 2 ಹಾಕೊಂಡ್ಬಿಟ್ರೆ ಇಲ್ಲಿ 8 ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ. ವಿತಿನ್ 5 to 10 ಸೆಕೆಂಡಲ್ಲಿ ಇದನ್ನು ಸಾಲ್ವ್ ಮಾಡ್ತಾ ಬರ್ಬೋದು. ತುಂಬ ಶಾರ್ಪ್ ಇರಬೇಕು. ಶಾರ್ಪ್ ಯಾವಾಗ ಆಗ್ತೀವಿ? ಪ್ರಾಕ್ಟೀಸ್ ಯಾವಾಗ ಮಾಡ್ತೀವಿ ಅಂದರೆ ನಾವು ತುಂಬ ಪ್ರಾಬ್ಲಮ್ಗಳನ್ನು, ವರ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋದಲ್ಲಿ ಮತ್ತು ಯಾವುದಾದ್ರೂ ಒಂದು ಬೇರೆ ಬೇರೆ ಚಾನಲ್ಗಳಲ್ಲಿ ನೋಡ್ತಿದ್ದಾಗ ಅಲ್ಲೇನಾದ್ರು ಡಿಫ್ರೆಂಟಾಗಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತಾ ಹೋಗ್ಬೇಕು. ಯಾಕೆ ನಮ್ಮದೇ ನೋಡಬೇಕಂತ ನಿಮಗೆ ಎಲ್ಲೆಲ್ಲಿ ಎಕ್ಸಾಂಪಲ್ ಸಿಗುತ್ತೆ ಎಲ್ಲ ಯೂಟ್ಯೂಬ್ ಚಾನಲನ್ನು ನೋಡ್ಕೊಳ್ಳಿ. ಎಲ್ಲದರಲ್ಲೂ ನಮಗೇನು ಫೈನಲ್ಲು ನಾನು ಆದರೆ ಹೇಳಿದ್ದೀನಿ, ಎಲ್ಲೆಲ್ಲಿ ನಮಗೆ ಏನೇನು ಸೋರ್ಸ್ ಸಿಗುತ್ತೋ ಎಲ್ಲನೂ ಸಹ ನಾವು ಅದನ್ನು ತಿಳ್ಕೊಳ್ತಾ ಇರಬೇಕು. ಎಲ್ಲನೂ ಯಾವುದೇ ಥರ ನಾಚಿಕೆ ಹೇಳ್ದಂಗೆ, ಸಂಕೋಚ ಹೇಳ್ದಂಗೆ ಈ ಥರನ ಕೇಳ್ತಾ ಇರಬೇಕು, ತಿಳ್ಕೊಳ್ತಾ ಇರಬೇಕು. ಅವ್ರು ಕೊಡಲಿಲ್ವ ನಾವೇ ಓನಾಗಿ ಏನಾದರೂ ತಿಳ್ಕೊಳಕ್ಕೆ ರೆಡಿ ಆಗಿರಬೇಕು. ಓಕೆ, ನಮಗೆ ಬೇಕಿರೋ ಜಾಬು. ಸೊ ಹಾಗಾಗಿ ನಾವೇ ಸ್ಟ್ರಗಲ್ ಮಾಡಬೇಕಾಗುತ್ತೆ ಇಲ್ಲಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ತಾ ಬನ್ನಿ. ಕಷ್ಟಪಟ್ಟು ಅಪ್ಪ ಅಮ್ಮಗಳು ನಿಮಗೆ ಕಳಿಸಿರ್ತಾರೆ, ಯಾವುದೇ ಥರ ದುಡ್ಡುಗಳನ್ನು ಇತರರಿಗೆ ವೇಸ್ಟ್ ಮಾಡಬೇಡಿ. ಒಳ್ಳೆ ದೃಷ್ಟಿಗತ್ತೆ ಅವ್ರು ಕೊಡುವಂಥ 5,000 ಆಗಿರ್ಬೋದು, 6,000 ಆಗಿರ್ಬೋದು, 7,000 ಆಗಿರ್ಬೋದು, 8,000 ಆಗಿರ್ಬೋದು, ಎಷ್ಟೇ ಕಷ್ಟ ಕೊಡಲಿ ನಿಮ್ಮ ಮಂತ್ಲಿ ಖರ್ಚಿಗೆ ಏನು ಆಗ್ತಾ ಇದ್ದಾರೆ ಅವರು ಅದನ್ನು ತುಂಬ ವ್ಯಾಲ್ಯೂ ಆಗಿ ಥಿಂಕ್ ಮಾಡ್ಕೊಳ್ತಾ ಬನ್ನಿ. ಪೇರೆಂಟ್ಸು ಅದನ್ನು ಕೊಡ್ತಾ ಇದ್ದಾರೆ ಅಂದರೆ ಅವ್ರು ತುಂಬ ಸುಲಭ ಬಿಸ್ನೆಸ್ ಮ್ಯಾನೇ ಆಗಿರಲಿ, ಏನೇ ಆಗಿರಲಿ, ಅವ್ರು ಕೊಡುವಂಥ ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಆಗಿರ್ತಾರೆ ಸ್ನೇಹಿತರೆ. ಇದೇ ದುಡ್ಡಿಲ್ಲ ಅಂದರೆ ನಿಮ್ಮ ಜೀವನನೇ ಇಲ್ಲಲ್ಲ, ಅದನ್ನು ಥಿಂಕ್ ಮಾಡಬೇಕು ನೀವು. ಅವ್ರು ಕೊಡ್ತಿರೋದು ಎಷ್ಟೇ ಆಗಿರಲಿ, ಅಷ್ಟು ದುಡ್ಡಿಲ್ಲ ಅಂದರೆ ನಿಮ್ಮ ಜೀವನನೇ ನಡೆಸೋಕ್ಕಾಗಲ್ಲ ನೀವು. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಎಲ್ಲ ನೋಟಿಫಿಕೇಷನ್ಗಳು ಇನ್ನೊಂದು ವಿತಿನ್ 2 ಮಂತ್ಸಲ್ಲಿ ಆಗೇ ಆಗುತ್ತೆ. ಸೊ ಆದಷ್ಟು ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ತಾ ಬನ್ನಿ. ಈಗಲಿಂದ ದಯವಿಟ್ಟು ನನ್ನ ಅಭ್ಯರ್ಥಿಗಳು, ಬೇರೆ ಹೇಗೆ ಮಾಡ್ತಿದ್ರೋ ಗೊತ್ತಿಲ್ಲ, ನನ್ನ ಅಭ್ಯರ್ಥಿಗಳು, ಅಬ್ದಿ ಅಕಾಡೆಮಿ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಸ್ನೇಹಿತರೆ. ದಯವಿಟ್ಟು ತುಂಬ ಅಭ್ಯರ್ಥಿಗಳು, ನಿಮ್ಮ ಸೀನಿಯರ್ಸು ಎಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಾರೆ ಅನ್ನೋದನ್ನ ನಮ್ಮ ಟೆಲಿಗ್ರಾಮ್, ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕಿದ್ದೀನಿ. ಪ್ರತಿಯೊಬ್ಬರದು ಆದಷ್ಟು ಬೇಗ ಆಡಿಯೋಗಳು ಸಹ ಮಾಡಾಕ್ತೀನಿ. ಅವ್ರು ಯಾವ ರೀತಿ ಸ್ಟ್ರಗಲ್ ಪಟ್ಟರು, ಅವ್ರು ಯಾವ ಪುಸ್ತಕಗಳನ್ನು ಓದಿದ್ರು ಮತ್ತು ಅವರ ಒಂದು ಡೈಲಿ ಡೆಡಿಕೇಶನ್ನು ಯಾವ ರೀತಿ ಇತ್ತು ಅನ್ನೋದು ಎಲ್ಲನೂ ಸಹ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಯಾಕಂದರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಹೆಂಗಾಗಿದೆ ಅಂದರೆ ತುಂಬ ಜನ ಹುಡುಗರಿಗೆ ಏನು ಓದಬೇಕು ಏನು ಓದಬಾರ್ದು ಅದೇ ಗೊತ್ತಿರಲ್ಲ. ಬಟ್ ಅವನ್ನೆಲ್ಲ ನಾವು ಮಾರ್ಗದರ್ಶನ ನೀಡೋದಕ್ಕೋಸ್ಕರನೇ ಆಪರೇಷನ್ 100 ಆಗಿರ್ಬೋದು, ಆಪರೇಷನ್ ಕಾಕಿ ಆಗಿರ್ಬೋದು, ಇವೆಲ್ಲನೂ ಸಹ ಮತ್ತು ಆಪರೇಷನ್ 2 ನಕ್ಷತ್ರಗಳಾಗಿರ್ಬೋದು, ಇವನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದೆ ಆಪರೇಷನ್ ಡೆಪ್ತ್ ನಾಲೆಡ್ಜ್ ಅಂತಲೂ ಸಹ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಂಶ. ಅದನ್ನು ಆದಷ್ಟು ಬೇಗ ಅದು ಯಾವ ರೀತಿ ಬ್ಯಾಚ್ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ದಿನದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರು. ಓಕೆ, ನಿಮಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ, ಈ ರೀತಿ ಏನು ಓದಬೇಕು ಏನು ಓದಬಾರ್ದು, ವೀಕ್ಲಿ ಟೆಸ್ಟ್ ಯಾವ ರೀತಿ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಮಾರ್ಗದರ್ಶನವನ್ನು ಅಲ್ಲಿ ನೀಡ್ತಾ ಬರ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಈಗ ನೋಟಿಫಿಕೇಶನ್ ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡ್ತಾ ಬರಬಾರ್ದು. ಪ್ರತಿದಿನ ತಮ್ಮದೇ ಆದಂಥ, ನೀವು ಜಾಯ್ನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ತಮ್ಮದೇ ಆದಂತಹ ಓನ್ ಟೈಮ್ ಟೇಬಲನ್ನು ಹಾಕ್ಕೊಂಡು ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡು ಓದಿದ್ದಲ್ಲಿ ಖಂಡಿತ ಈ ಟೈಮಲ್ಲಿ ಓದಬೇಕು. ಆಲ್ರೆಡಿ ಹೇಳಿದ್ದೀನಿ ಸೀಕ್ರೆಟ್ ಯಾವ ರೀತಿ ಹುಡುಗರು ಓದ್ತಾ ಇರ್ತಾರೆ ಅಂತ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಈಗ ಯಾರೆಲ್ಲ ಓದ್ತಾ ಇರ್ತಿರಲ್ಲ ಅವರಷ್ಟೇ ಆದಷ್ಟು ಬೇಗ ಕೆಲಸ ತೊಗೊಳ್ತಾ ಬರ್ತಾರೆ. ನೋಟಿಫಿಕೇಶನ್ ಇಲ್ಲ ಅಂತ ಸುಮ್ಮನೆ ಕೂರಬೇಡಿ. ನನ್ನ ಫ್ರೆಂಡ್ ಓದ್ತಾ ಇಲ್ಲ, ನಮ್ಮ ಫ್ರೆಂಡರ ಅಣ್ಣ ಓದ್ತಾ ಇಲ್ಲ, ನಮ್ಮ ಫ್ರೆಂಡರ ತಂಗಿ ಓದ್ತಿಲ್ಲ, ಲೈಬ್ರರಿಯಲ್ಲಿ ಯಾರು ಓದ್ತಿಲ್ಲ, ಇವೆಲ್ಲ ಕಾನ್ಸೆಪ್ಟನ್ನು ಬಿಡಬೇಕಾಗುತ್ತೆ. ಕಷ್ಟಪಟ್ಟು ಅಪ್ಪ ಅಮ್ಮ ಎಷ್ಟು ದುಡ್ಡು ಹಾಕ್ತಿದ್ದಾರೆ ಅಂದರೆ ಆ ದುಡ್ಡಿಗೆ ನಾವು ವ್ಯಾಲ್ಯೂ ಕೊಟ್ಟು ಪ್ರತಿಯೊಂದು ದಿನವೂ ಅಷ್ಟೇ. ಈಗ ತಿಂಡಿ ತಿನ್ಕೊಬಂದ್ವಾ, ಏನೋ ಒಂದು ಮ್ಯಾಕ್ಸಿಮಮ್ ಅಂದರೆ ಎಲ್ಲರೂ ಸಹ ಮಿನಿಮಮ್ 30 ರೂಪಾಯಿ ತಿಂಡಿ ತಿಂತೀರಿ. ಎಂಥ ಕಡೆ ಹೋದ್ರೂ ಮಿನಿಮಮ್ 30 ರೂಪಾಯಿ ಬೇಕೇ ಬೇಕು, ಅಥವಾ 40-50 ರೂಪಾಯಿ ಬೇಕಾಗುತ್ತೆ ಸ್ನೇಹಿತರೆ. ಆ 30 ರೂಪಾಯಿ ತಿಂದಮೇಲೆ ಅಲ್ಲಿನ ಡ್ಯೂರೇಷನ್ ಎಷ್ಟು 3 ಅವರ್ಸ್ ಇರುತ್ತೆ. 10 ಗಂಟೆ ಒಳಗೆ ತಿಂಡಿ ತಿಂದೆ ಅಂದರೆ 1 ಗಂಟೆಗೆ ಊಟಕ್ಕೆ ಹೋಗ್ಬೇಕು. ನೀವು 1 ಗಂಟೆ ಊಟಕ್ಕೆ ಹೋಗಬೇಕಾದ್ರೆ 3 ಅವರ್ಸಲ್ಲಿ ಈ 30-40 ರೂಪಾಯಿ ಖರ್ಚು ಮಾಡಿರ್ತೀಯಲ್ಲ ಅದನ್ನು ನಿನ್ನ ಬ್ರೈನಿಗೆ ಕೊಡಬೇಕು. 30 ರೂಪಾಯಿ ಖರ್ಚು ಮಾಡಿದ್ದೀನಿ, ಆ 30 ರೂಪಾಯಿಗೆ ನಾನು ಎಷ್ಟು ಓದ್ಬೋದು ಅಂತ ಹೇಳ್ಬಿಟ್ಟು ನೀನು ಅಷ್ಟು ಓದಬೇಕಾಗುತ್ತೆ. ಅವಾಗ ಮಾತ್ರ ನೀವು ತಿಂದಿದ್ದು ಜೀರ್ಣ ಆಗ್ತಾ ಬರ್ತದೆ ಸ್ನೇಹಿತರೆ. ಅವಾಗ ಪೇರೆಂಟ್ಸಿಗೂ ಸಹ ಅವ್ರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತೃಪ್ತಿ ಸಿಗ್ತಾ ಇರುತ್ತೆ. ಯಾಕಂದರೆ ಪಾಸ್ ಆಗ್ತಿರಲ್ಲ, ಅವಾಗ 100% ಅವ್ರಿಗೆ ತೃಪ್ತಿ ಸಿಗುತ್ತೆ. ನಂತರ ಮತ್ತೆ ಊಟ ಮಾಡ್ತೀರಾ, ಮತ್ತೆ 1-2 ಗಂಟೆ ಒಳಗೆ ಊಟ ಮಾಡ್ತೀರಾ. ಊಟಕ್ಕೆ ಏನಿಲ್ಲ ಅಂದರೆ 40-50 ರೂಪಾಯಿ ಬೇಕು. ಒಂದು ಮುದ್ದೆ ಊಟನೋ, ಒಂದು ಚಪಾತಿ ಊಟನೋ, ಒಂದು ರೊಟ್ಟಿ ಊಟನೋ ಅಂತ ಬಂದಾಗ 40-50 ರೂಪಾಯಿ ಅಂತ ಬಂದಾಗ ನಮಗೆ ಅಲ್ಲೂ ಸಹ ಅಷ್ಟೇ. ಅದನ್ನು ನಿಮಗೆ ಮತ್ತೆ ಅಲ್ಲಿಂದ ಡ್ಯೂರೇಷನ್ ಎಷ್ಟು ಸಿಗುತ್ತೆ ನಿಮಗೆ 2-5 ಅಥವಾ 6 ಗಂಟೆ ತನಕ ಓದ್ತೀರಾ. ಅಲ್ಲೊಂದು ಟೀ ಬೇಕಾಗುತ್ತೆ. ಈ ಟೀ ಬೇಕಾದಾಗ ನಿಮಗೆ ಇಲ್ಲೂ ಸಹ ಹೇಳ್ತೀರಾ, ನೀವು ಟೀ ಬೇಕಾದಾಗ ಅಲ್ಲೂ ಸಹ ನೀವು 40-50 ರೂಪಾಯಿ ಅರಗಬೇಕಂದ್ರೆ ಏನು ಬೆಳಿಗ್ಗೆ 30 ರೂಪಾಯಿ ಕೊಟ್ಟು ಓದಿರ್ತೀರಲ್ಲ, ಇಲ್ಲಿ ಆಲ್ರೆಡಿ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತೀರಾ. ಇನ್ನೂ ಸಹ ಎಕ್ಸ್ಟ್ರಾ ಓದಬೇಕು. ನಿದ್ದೆ ಬರುತ್ತೆ ಅಂತೇಳಿ ಚೆನ್ನಾಗಿ ತಿಂದು ಮಜ್ಜಿಗೆ ಕುಡ್ದು ಚೆನ್ನಾಗಿ ನೀರು ಕುಡ್ದು ಮಲಗೋದಲ್ಲ. ಓಕೆ, ಮಲಗಿ ಎಷ್ಟು ನ್ಯಾಪ್ ಅಂತಾರೆ, ನ್ಯಾಪ್ ಥರ ತೊಗೋಬೇಕು. ನ್ಯಾಪ್ ಅಂದರೆ ಏನು, ಜಸ್ಟ್ 10-20 ಮಿನಿಟ್ಸ್ ಅಷ್ಟೇ ಒಂದು ಮಲಗಬೇಕು. ಅದಕ್ಕಿಂತ ಜಾಸ್ತಿ ಮಲಗಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಮ್ಯಾಕ್ಸಿಮಮ್ 10 ನಿಮಿಷ ಕಣ್ಣಿಗೆ ರೆಸ್ಟ್ ಕೊಡಬೇಕಷ್ಟೇ. ಆಮೇಲೆ ಮತ್ತೆ ಓದಬೇಕು 1 ಅವರ್, ಒಂದು 10 ನಿಮಿಷ ಕಣ್ಣಿಗೆ ರೆಸ್ಟ್ ಕೊಡ್ತಾ ಬರಬೇಕು. ಮತ್ತೆ ಟೀಗೆ ಹೋಗಬೇಕು.
ಟೀಗೆ ಹೋದ ತಕ್ಷಣ ದೋಸ್ತ ಬಾರ ಅದು ಮಾತಾಡೋಣ ಇದು ಮಾತಾಡೋಣ ಅಂತ ಇರೋದಲ್ಲ. ಅಲ್ಲಿ ಧಾರವಾಡ, ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ಸಿಟಿ ಎಲ್ಲಿ ಲೈಬ್ರರಿ ಇದೆ, ಬಿಜಾಪುರ ಆಗಿರ್ಬೋದು, ಎಲ್ಲ ಕಡೆ ಸುಮ್ಮನೆ ಟೀಗೆ ಹೋದ ತಕ್ಷಣ ಮಾತಾಡೋದಲ್ಲ. ಟೀ ಅಂತ ಬಂದ ತಕ್ಷಣ ದೋಸ್ತ ಟೀ ಕುಡಿತಿದ್ಯಾ, ಈ ಟೀಯಲ್ಲಿ ಯಾವ ಕೆಮಿಕಲ್ ಇರುತ್ತೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಟೀಯಲ್ಲಿ ಒಂದು ಥಿಯಾನ್ ಕೆಮಿಕಲ್ ಇರುತ್ತೆ ಅಂತ ತಿಳ್ಕೊಬೇಕು. ನಾನು ಟೀ ಬೇಡಕೋಣ ಕಾಫಿ ಕುಡಿತೀನಿ ಅಂದರೆ ಕಾಫಿಲಿ ಯಾವುದಿದೆ ಅಂತ ಕೇಳ್ಕೊಬೇಕು. ಕೆಫಿನ್ ರಾಸಾಯನಿಕ ಇರುತ್ತೆ. ಇನ್ನೊಬ್ಬ ಯಾರೋ ದೋಸ್ತ ಒಂದು ಗುಡ್ಕ ಹಾಕ್ತಿರ್ತಾನೆ, ಒಂದು ದಮ್ ಹೊಡಿತಿರ್ತಾನೆ. ಆ ದಮ್ ಹೊಡಿತಿರ್ಬೇಕಾದ್ರೆ ಸಿಗರೇಟಲ್ಲಿ ನಿಕೋಟಿನ್, ಓಕೆ, ಸಿಗರೇಟ್ ಅಥವಾ ತಂಬಾಕು ಅಂತ ಬರುತ್ತಲ್ಲ, ತಂಬಾಕಿನಲ್ಲಿ ಯಾವುದಿರುತ್ತೆ ಅಂತ ಕೇಳಿದ್ರೆ ದೋಸ್ತ ಅದರಲ್ಲಿ ನಿಕೋಟಿನ್ ಇರುತ್ತೆ ಕಣ ಅಂತ ಹೇಳ್ಬೇಕು ನೀನು. ಇಲ್ಲೇ ನಿನಗೆ ಒಂದು PCPSI FD/SDಯಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ, ಈ ಪ್ರಶ್ನೆ ರಿಪೀಟ್ ಆಗಿದೆ, ಈ ಪ್ರಶ್ನೆ ರಿಪೀಟ್ ಆಗಿದೆ. 10 ರೂಪಾಯಿಗೆ ನೀನು 3 ಮಾರ್ಕ್ಸನ್ನು ತೊಗೊಳ್ತಾ ಹೋಗಬೇಕು ಪ್ರತಿದಿನ. ಆಗಿದ್ದಲ್ಲಿ ಮಾತ್ರ ನೀನೇನು ಮಾಡ್ತಾ ಇದೆಯಾ ಪ್ರತಿದಿನ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡು, ಆವಾಗ ನಿನಗೆ ಅದಕ್ಕೆ ವರ್ತಿರುತ್ತೆ ಸ್ನೇಹಿತರೆ. ನೀನು ದುಡಿಬೇಕಾದ್ರೆ ನೀನು ಏನಾನ ಮಾಡ್ಕೊ, ನೀನು ಹೆಂಗಾನ ಎಂಜಾಯ್ ಮಾಡ್ಕೊಳ್ಳಿ ನೀವು. ಬಟ್ ಅಪ್ಪ ಅಮ್ಮ ಕೊಡೋದ್ರಲ್ಲಿ ಪ್ರತಿದಿನ ಅವ್ರು ಕೊಡುವಂತಹ ದುಡ್ಡನ್ನು ನಾವು ತುಂಬ ಕೇರ್ಫುಲ್ಲಾಗಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ತರಕಾರಿ ಸಾಂಬಾರು ತಿಂತೀಯ, ತರಕಾರಿ ಸಾಂಬಾರು ಸಿರ್ಬೇಕಾದ್ರೆ ಆ ತರಕಾರಿಗಳು ಅತಿ ಹೆಚ್ಚಾಗಿ ಯಾವ ವಿಟಮಿನ್ಗಳಲ್ಲಿ ಇರ್ತಾವೆ ಅನ್ನೋದನ್ನ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಬಿಸಿಲಲ್ಲಿ ಫ್ರೆಂಡ್ ಜೊತೆ ಹೋಗಿ ಮೊಬೈಲಲ್ಲಿ ಮಾತಾಡ್ತಾ ಇದ್ದರೆ ಆ ಒಳ್ಳೆ ಫ್ರೆಂಡ್ ಆದರೆ ಓಕೆ, ಬೇರೆ ಬೇರೆ ಥರ ಫ್ರೆಂಡ್ ಜೊತೆ ಎಲ್ಲ ಮಾತಾಡಬಾರ್ದು. ಓಕೆ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಪಾಸಿಟಿವ್ ಆಗಿ ಯಾರು ನಮ್ಮ ಪರ ಇರ್ತಾರೆ ಅವ್ರ ಹತ್ರ ಅಷ್ಟೇ ಮಾತಾಡಬೇಕು. ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಷ್ಟೇ. ಫೋನ್ ಮಾತಾಡ್ತಿದ್ದೀಯ ಅಂದರೆ ನಮಗೆ ಮೊಬೈಲ್ ಅಂತ ಬಂದಾಗ ಪ್ರಶ್ನೆ ಆಗಿದೆ, ಮೊಬೈಲನ್ನು ಕಂಡಿಡ್ದೋನು ಯಾರು, ಟೆಲಿಫೋನ್ ಎಷ್ಟರಲ್ಲಿ ಕಂಡಿಡಿದ್ರು, ಯಾರು ಕಂಡಿಡಿದ್ರು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಮತ್ತು ತರಂಗಗಳು ಅಂತ ಬಂದಾಗ ಟೆಲಿಫೋನಲ್ಲಿ ಏನು ತರಂಗಗಳ ಮುಖಾಂತರ ಹೋಗುತ್ತೆ, ಯಾವ ರೀತಿ ಇರುತ್ತೆ, ಮತ್ತು ಹೆಡ್ಫೋನ್ ಹಾಕೊಂಡು ಮಾತಾಡ್ತಿರ್ತೀಯ, ಹೆಡ್ಫೋನ್ ಹೆಂಗೆ ಅದು ನಮಗೆ ಎಲೆಕ್ಟ್ರಿಕಲ್ ಟು ನಮಗೆ ಎನರ್ಜಿ ಯಾವ ರೀತಿ ಎನರ್ಜಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಸಹ ನೀವು ತಿಳ್ಕೊಬೇಕಾಗುತ್ತೆ. ಈ ರೀತಿ ಮಾಹಿತಿಯನ್ನು ನೀವು ಡಿಸ್ಕಸ್ ಮಾಡಿದಲ್ಲಿ ಖಂಡಿತ ಆದಷ್ಟು ಬೇಗ ನಿಮಗೆ ಸಕ್ಸಸ್ ಸಿಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಪ್ರತಿಯೊಂದು ಅಂಶನೂ ಅಷ್ಟೇ ನಾವು ಇದೇ ರೀತಿ ನಾವು ಯಾವತ್ತೂ ರಿವಿಷನ್ ಮಾಡ್ತಾ ಇದ್ದೀವಿ, ಸುಮ್ಮನೆ ಮಾತಾಡೋದಿಲ್ಲ. ಯಾಕಂದರೆ ಓದ್ತಾ ಇದ್ದೀವಿ ಅಂದರೆ ಓದೋಕ್ಕಷ್ಟೇ ಟೈಮ್ ಕೊಡಬೇಕಿಲ್ವಾ. ನಿನಗೆ ಬೇರೆ ಥರ ಇಂಟ್ರೆಸ್ಟ್ ಇದೆಯಾ, ಬೇರೆ ನಿನಗೆ ಏನಾದರೂ ಸ್ಟ್ರಾಂಗ್ ಇದೆಯಾ, ಅದಕ್ಕೆ ಟೈಮ್ ಕೊಡ್ತಾ ಬನ್ನಿ. ಬಟ್ ಓದಬೇಕಾದ್ರೆ ಓದೋದಷ್ಟೇ ಮಾಡಬೇಕು. ಎಲ್ಲಿ ರೆಸ್ಟ್ ಮಾಡಬೇಕು ಅಲ್ಲಿ ದಿನಕ್ಕೆ 8 ತಾಸು ಈ ರೀತಿ ಎಫೆಕ್ಟಿವ್ ಆಗಿ ಓದಿ. ಇನ್ನು ಮಿಕ್ಕಿದ ತಾಸು ನೀವು ಏನಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ. ಬಟ್ ನೋಟಿಫಿಕೇಶನ್ ಆದಾಗ ಅದನ್ನು 12 ತಾಸು ಓದೋಷ್ಟು ಕೆಪಾಸಿಟಿ ನೀವು ಬಿಲ್ಡ್ ಮಾಡ್ಕೊಂಡಿದ್ದಲ್ಲಿ ಮಾತ್ರ ನಿಮಗೆ ಸಿಗ್ತಾ ಬರ್ತದೆ, ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರು. ಓಕೆ, ಟೀ ಅಂದ ತಕ್ಷಣ ಥಿಯಾನಿಗೆ ನಿಲ್ಲಿಸಬಾರ್ದು. ಥಿಯಾನು, ಕೆಫಿನು, ತಂಬಾಕು ಓದಿದರೆ 10 ರೂಪಾಯಿ ಚಾ ಕುಡಿದ್ರೆ ನಿನಗೆ 3 ರೂಪಾಯಿ ಸಿಕ್ತಷ್ಟೇ. ಇನ್ನು 7 ರೂಪಾಯಿಗೆ ಏನು ಮಾಡಬೇಕು, ಟೀ ಅಂತ ಬಂದಾಗ ಟೀ ಸಂಶೋಧನಾ ಕೇಂದ್ರ, ಟೀ ಮಂಡಳಿಗಳು ಎಲ್ಲೆಲ್ಲಿದೆ ಅಂತ ತಿಳ್ಕೊಬೇಕು. ಕೆಫಿನ್ ಅಂತ ಬಂದ ಕಾಫಿ ಸಂಶೋಧನಾ ಕೇಂದ್ರ, ಕಾಫಿ ಮಂಡಳಿ ಎಲ್ಲಿದೆ ಅಂತ ತಿಳ್ಕೊಬೇಕು. ತಂಬಾಕು ಅಂತ ಬಂದ ತಂಬಾಕು ಸಂಶೋಧನಾ ಕೇಂದ್ರ, ತಂಬಾಕು ಮಂಡಳಿ ಎಲ್ಲಿದೆ ಅಂತ ತಿಳ್ಕೊಬೇಕು. ಅದಕ್ಕೆ ಮತ್ತೆ ನಿನಗೆ 3 ರೂಪಾಯಿ ಸಿಕ್ತು, 6 ರೂಪಾಯಿ ಅಷ್ಟೇ ಆಯಿತು. ಇನ್ನು 4 ರೂಪಾಯಿಗೆ ಏನು ಮಾಡಬೇಕು, ಟೀ ಎಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಆರ್ಡ್ರ್ ವೈಸ್ 1 2 3 4 ಆರ್ಡ್ರ್ ವೈಸ್. ಕಾಫಿಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ, ಅದನ್ನು ಸಹ 1 2 3 4 5 4 ತನಕ ತಿಳ್ಕೊಬೇಕು ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾವೆ ಅಂತ. ಈ ರೀತಿ ನೀವು ಥಿಂಕ್ ಮಾಡೋದಲ್ಲಿ ಆಯಿತು. ಓಕೆ, ಅದಕ್ಕೆ 10 ರೂಪಾಯಿ ಸಿಕ್ತು ಸ್ನೇಹಿತರೆ. 10 ರೂಪಾಯಿ ಸಿಕ್ಕ ತಕ್ಷಣ ಕಾಂಪಿಟೇಷನ್ನು ಎಲ್ಲರಿಗೂ 10 ರೂಪಾಯಿ ಅನ್ನೋದನ್ನೇ ಓದಿರ್ತಾರೆ. ಬಟ್ 10 ರೂಪಾಯಿಗಿಂತ ಎಕ್ಸ್ಟ್ರಾ ನೀನು ಎಫೆಕ್ಟಿವ್ ಆಗಿ ಓದಬೇಕಂದ್ರೆ ಏನು ಮಾಡಬೇಕು, ಈ ಥರ ಏನು ನಿಮಗೆ ಭತ್ತ, ರಾಗಿ, ಜೋಳ ಅವೆಲ್ಲ ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಪ್ರಪಂಚದಲ್ಲಿ ಎಲ್ಲಿ ಕಂಡು ಬರ್ತವೆ, ಭಾರತದಲ್ಲಿ ಎಲ್ಲಿ ಕಂಡು ಬರ್ತವೆ, ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತವೆ, ಎಲ್ಲನೂ ಓದಿದ್ದಲ್ಲಿ ಮಾತ್ರ ನೀನು ಆದಷ್ಟು ಬೇಗ ಸಕ್ಸಸ್ ಆಗ್ತೀಯ ಸ್ನೇಹಿತರೆ. ಒಬ್ಬ ಸಕ್ಸಸ್ ಆಗುವಂಥ ವ್ಯಕ್ತಿ ಈ ರೀತಿ ಕನ್ಸಿಡರ್ ಮಾಡಿಕೊಂಡು ತನ್ನ ಜೀವನವನ್ನು ಅತಿ ಬೇಗನೆ ರೂಪಿಸ್ಕೊಳ್ತಾ ಬರ್ತಾನೆ. ನಾವು ಸಹ ಇದೇ ರೀತಿಯೇ ಪ್ರತಿಯೊಂದು ಅಂಶಗಳನ್ನು ಸಹ ನೆನಪಿಟ್ಕೊಂಡು ಓದ್ತಾ ಇರ್ತೀವಿ. ಜಾಸ್ತಿ ಓದಬಾರ್ದು. PC ಆಗಕ್ಕೆ ಹೇಳಿದ್ನಲ್ಲ 6 ತಿಂಗಳು, PSI ಆಗಕ್ಕೆ 1 ವರ್ಷ, FD/SD ಆಗಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, 2 ಪೇಪರ್ ಇರುತ್ತಲ್ಲ, ಹಾಗಾಗಿ 1.5 ವರ್ಷ ಇಷ್ಟೇ ಬೇಕಾಗಿರೋದು. ಇಷ್ಟನ್ನು ಎಫೆಕ್ಟಿವ್ ಆಗಿ ಓದಬೇಕು. ಎಫೆಕ್ಟಿವ್ ಆಗಿ ಓದಿದರೆ ಎಂತನಿಗೂ ಸಹ ಕೆಲಸ ಆಗೇ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿರ್ತೀನಿ. ಮತ್ತು ಕೆಲವೊಂದು ಏನಾದರೂ ಮಿಸ್ಟೇಕ್ಸ್ಗಳನ್ನು ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ಕೊಳ್ತಾ ಬರ್ತೀನಿ. ನೆನ್ನೆ ಒಂದು ಸರಸ್ವತಿ ಸಮ್ಮನಲ್ಲಿ ಒಂದು 21ನೇ ತಿದ್ದುಪಡಿ ಅಂತ ಬಂದಾಗ ಅದು ಸಿಂಧ್ ಭಾಷೆ, ಹಿಂದಿ ಭಾಷೆ ಅಂತ ಹೇಳಿದ್ದೀನಿ, ಸಿಂಧ್ ಭಾಷೆ ಆಗಿರುತ್ತೆ. ಮತ್ತು 1961 ಅಂತ ಹೇಳಿದ್ರೆ ಅದು 1967 ಆಗಿರ್ತದೆ ಸ್ನೇಹಿತರೆ. ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಸಹ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಏನೋ ಫ್ಲೋ ಅಲ್ಲಿ ಕೆಲವೊಂದು ಮಿಸ್ ಆಗಿರುತ್ತೆ, ಒಂದು ಫ್ಲೋ ಅಲ್ಲಿ ಜೋರಾಗಿ ಹೇಳ್ಕೊಳ್ಬೇಕಾದ್ರೆ ಕೆಲವೊಂದು ಮಿಸ್ ಆಗಿತ್ತು, ಅದಕ್ಕೂ ಸಹ ನಿಮ್ಮ ಸಹಕಾರ ಇರಲಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.